Welcome to all of you to AKKA IAS Academy's news analysis, particularly editorial analysis. ಎಡಿಟೋರಿಯಲ್ ಅನಾಲಿಸಿಸ್ಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತು ತುಂಬ ನ್ಯೂಸ್ ಇಲ್ಲ. ವಿ ಹ್ಯಾವ್ ಓನ್ಲಿ 2 ಆರ್ಟಿಕಲ್ಸ್ ಟು ಬಿ ಡಿಸ್ಕಸ್ಡ್. ಅದರಲ್ಲಿ ಮೊದಲನೇದು ಟ್ರೇಡ್ ಟಿಮೋಲ್ಟ್. ಅಂದರೆ ಇಂಡಿಯಾ ಇಸ್ ಅ ವೆರಿ ಬಿಗ್ ಕಂಟ್ರಿ. ಬಿಕಾಸ್ ಇಂಡಿಯಾದಲ್ಲಿ ತುಂಬ ಪ್ರೊಡಕ್ಷನ್ಸ್ ಆಗುತ್ತೆ. ಬಿಕಾಸ್ ನೀವೀಗ ತೊಗೊಂಡ್ರೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅಂತ ನೀವು ತೊಗೊಂಡ್ರೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಇಂಡಿಯಾ ಸ್ಟ್ಯಾಂಡ್ಸ್ ಸೆಕೆಂಡ್. ಫಿಶ್ ಪ್ರೊಡಕ್ಷನ್ ಅಂತ ತೊಗೊಂಡ್ರೆ ಇಂಡಿಯಾ ಸ್ಟ್ಯಾಂಡ್ಸ್ ಸೆಕೆಂಡ್. ಆ್ಯಂಡ್ ಇಫ್ ಯು ಟೇಕ್ ಶುಗರ್ ಕೇನ್ ಪ್ರೊಡಕ್ಷನ್ ಆ್ಯಂಡ್ ವೀಟ್ ಪ್ರೊಡಕ್ಷನ್, ರೈಸ್ ಪ್ರೊಡಕ್ಷನ್, ಎಲ್ಲದರಲ್ಲೂ ಪ್ರಪಂಚದಲ್ಲೇ 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಇಂಡಿಯಾ. ನೀವು ಸಾಫ್ಟ್ವೇರ್ ಟೆಕ್ನಾಲಜಿ ತಗೊಳ್ಳಿ, ಯು ಕ್ಯಾನ್ ಟೇಕ್ ಮ್ಯಾನುಫ್ಯಾಕ್ಚರಿಂಗ್, ಬಟ್ ಐ ಆಮ್ ನಾಟ್ ಟಾಕಿಂಗ್ ಇನ್ ಕಂಪ್ಯಾರಿಸನ್ ವಿತ್ ಅದರ್ ಕಂಟ್ರೀಸ್. ಬಟ್ ಇಂಡಿಯಾ ಇಸ್ ಸ್ಟ್ಯಾಂಡ್ ಔಟ್ ಟು ಬಿ ದ ಟಾಪರ್. ಎಲ್ಲ ಕಡೆಯೂ ಇಂಡಿಯಾ ಒಂದು ಸೆಕೆಂಡ್ ಪೊಸಿಷನ್ಗೆ ಬರುವಂಥ, ಅದು ಕೆಲವೊಂದರಲ್ಲಿ ಈಗ ಪಲ್ಸಸ್ ಪ್ರೊಡಕ್ಷನ್ಸು, ಕೆಲವೊಂದರಲ್ಲಿ ಮಿಲ್ಕ್ ಪ್ರೊಡಕ್ಷನ್ನು, ಎಲ್ಲದರಲ್ಲೂ ಇಂಡಿಯಾ ಟಾಪಲ್ಲಿ ಕೂಡ ಇದೆ, ರೈಟ್. ಆದರೆ ಇಂಡಿಯಾದ ಎಕ್ಸ್ಪೋರ್ಟನ್ನು ನಾವು ನಿನ್ನೆ ಡಿಸ್ಕಸ್ ಮಾಡುವಾಗ ಹೇಳ್ತಾ ಇದ್ವಿ. ಇಂಡಿಯಾ ವಾಂಟೆಡ್ ಟು ಎಕ್ಸ್ಪೋರ್ಟನ್ನು ಎಷ್ಟಕ್ಕೆ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿ ಟಾರ್ಗೆಟ್ ಮಾಡಿದರು. 2 ಟ್ರಿಲಿಯನ್ ಅಷ್ಟು ಎಕ್ಸ್ಪೋರ್ಟನ್ನು ಮಾಡಬೇಕು ಅನ್ನೋದು ಟಾರ್ಗೆಟ್ ಇದೆ. ಆದರೆ ಇಲ್ಲಿ ಭಾಳ ಸಿಂಪಲ್ ಡೇಟಾ ಇದೆ. ಅಂದರೆ ಈ ಪರ್ಟಿಕ್ಯುಲರ್ ಮಂತಲ್ಲಿ, ಅಂದರೆ ಅಕ್ಟೋಬರ್ ಮಂತ್ಗೆ, ಸೆಪ್ಟೆಂಬರಿಂದ ಅಕ್ಟೋಬರ್ ಮಂತ್ಗೆ ಬಂದಿರೋ ಡೇಟಾದಲ್ಲಿ ನಮ್ಮ ಎಕ್ಸ್ಪೋರ್ಟ್ ಡಿಕ್ಲೈನ್ ಆಗಿದೆ ಅಂತ. ಎಕ್ಸ್ಪೋರ್ಟ್ ಡಿಕ್ಲೈನ್ ಆಗಿರೋದಕ್ಕೆ ತುಂಬ ರೀಸನ್ಸ್ ಇದ್ದಾವೆ. ಯಾಕೆಂದರೆ ನಾವೇನೇ ಪ್ರಯತ್ನ ಮಾಡಿದ್ರೂ, ಅಂದರೆ ಇನ್ ಕೇಸ್ ರುಪಿ ಡಿವ್ಯಾಲ್ಯೂಷನ್ ಆಗ್ತಾಯಿದೆ. ರುಪಿ ಡಿವ್ಯಾಲ್ಯೂಷನ್ ಇದ್ದರೆ ಆ್ಯಕ್ಚುಲಿ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ. ರುಪಿ ಡಿವ್ಯಾಲ್ಯೂಷನ್ ಆದರೆ ಎಕ್ಸ್ಪೋರ್ಟ್ ಆ್ಯಕ್ಚುಲಿ ಜಾಸ್ತಿ ಆಗಬೇಕು. ಆದರೆ ಇಂಡಿಯಾದಲ್ಲಿ ಎಕ್ಸ್ಪೋರ್ಟ್ ಏನಾಗ್ತಿದೆ, ಕಮ್ಮಿ ಆಗ್ತಿದೆ. ಏನಕ್ಕೆ ಅಂತ ಹೇಳಿದ್ರೆ ಇದಕ್ಕೆ ಬೇರೆ ರೀಸನ್ಸ್ ಇದ್ದಾವೆ. ಅದಕ್ಕೆ ಗ್ಲೋಬಲ್ ರೀಸನ್ಸ್ ಇದ್ದಾವೆ. ಗ್ಲೋಬಲ್ ರೀಸನ್ಸಲ್ಲಿ ಈಗ ಏನು ರಷ್ಯಾ ಯುಕ್ರೇನ್ ವಾರ್ ನಡೀತಾ ಇದೆ, ದಟ್ ಈಸ್ ಅ ರೀಸನ್, ರೈಟ್. ಸೊ ರಷ್ಯಾ ಯುಕ್ರೇನ್ ರೀಸನ್ನು. ಅದು ಬಿಟ್ಟರೆ USA ರಿಸೆಷನ್ ಆಗ್ತಾ ಇದೆ, ರೈಟ್. ಆ್ಯಂಡ್ ಯುರೋಪಿಯನ್ ಕಂಟ್ರೀಸಲ್ಲಿ ದೆರ್ ಇಸ್ ಅ ಮಾರ್ಕೆಟ್ ವಾಲಟಾಲಿಟಿ. ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಇದ್ದಾವೆ. ಇದೆಲ್ಲ ಪ್ರಾಬ್ಲಮ್ಸ್ಗಳ ರೀಸನ್ನಿಂದ ಇಂಡಿಯಾದ ಎಕ್ಸ್ಪೋರ್ಟು ಕಮ್ಮಿ ಆಗ್ತಾ ಇದೆ. ಬಟ್ ಈ ರೀತಿ ಎಕ್ಸ್ಪೋರ್ಟ್ ಕಮ್ಮಿ ಆಗ್ತಾ ಇದೆ, ಗ್ಲೋಬಲ್ ಸಿಚುವೇಶನ್ ಚೇಂಜ್ ಆಗಲಿ ಅಂಥೇಳಿ ನಾವು ವೆಯ್ಟ್ ಮಾಡೋದು ಬೇಡ. ಸರ್ಕಾರ ಏನಾದ್ರೂ ಸ್ಟೆಪ್ಸನ್ನು ತಗೊಳ್ಳಿ ಅಂತ ಹೇಳಿ ಈ ಎಂಟೈರ್ ಆರ್ಟಿಕಲ್ ಹೇಳುತ್ತೆ. ಅದು ಬಿಟ್ಟರೆ, ಸ್ವಲ್ಪ ಡಾಟಾಗಳು ಬಿಟ್ಟರೆ ಇನ್ನು ಆರ್ಟಿಕಲಲ್ಲಿ ಬೇರೆ ಏನೂ ಇಲ್ಲ. ಓಕೆ. ಸೊ ಫಾರ್ ದ ಫಸ್ಟ್ ಟೈಮ್, ಅದರಲ್ಲಿ 2 ಕಾನ್ಸೆಪ್ಟ್ ಬರುತ್ತೆ, ನಾನು ಮುಂದೆ ಡಿಸ್ಕಸ್ ಮಾಡ್ತೀನಿ. ಫಾರ್ ದ ಫಸ್ಟ್ ಟೈಮ್ ಸಿನ್ಸ್ ಫೆಬ್ರವರಿ 2021, ಅಂದರೆ 2021 ಆದಮೇಲೆ ಮೊದಲನೇ ಬಾರಿಗೆ ಇಂಡಿಯಾದ ಎಕ್ಸ್ಪೋರ್ಟ್ ಏನಾಗಿದೆ, ಡಿಕ್ರೀಸ್ ಆಗಿದೆ. 16.7%ಗೆ ಡಿಕ್ರೀಸ್ ಆಗಿದೆ. ಅದೇ ಸೇಮ್ ಟೈಮಲ್ಲಿ ಯೋಚನೆ ಮಾಡಿ, ಎಕ್ಸ್ಪೋರ್ಟ್ ಡಿಕ್ರೀಸ್ ಆಗಿದೆ, ಇಂಪೋರ್ಟ್ ಜಾಸ್ತಿ ಆಗಿದೆ. ಅಂದರೆ ಈ ಮಂತಿಗೆ ಮಾತ್ರ ಅಲ್ಲ, ಓವರಾಲ್ ಇಂಪೋರ್ಟ್ ಜಾಸ್ತಿ ಆಗಿದೆ. ಆ್ಯಕ್ಚುಲಿ ಮುಂದೆ ಹೇಳ್ತೀನಿ ನಾನು ನಿಮಗೆ. ಟು ಸ್ಲಿಪ್ ಬಿಲೋ 30 ಬಿಲಿಯನ್, ಅಂದರೆ 30 ಬಿಲಿಯನ್ಗಿಂತ ಕಡಿಮೆ ಆ್ಯಕ್ಚುಲಿ ಈ ಮಂತಲ್ಲಿ, ಅಂದರೆ ಅಕ್ಟೋಬರ್ ಮಂತಲ್ಲಿ ಆ್ಯಕ್ಚುಲಿ ನಮ್ಮ ದೇಶದಿಂದ ಎಕ್ಸ್ಪೋರ್ಟ್ ಆಗಿರತಕ್ಕಂಥದ್ದು. ಅಂದರೆ ಯಾವ್ಯಾವ ಸೆಕ್ಟರ್ಗಳಿಗೆ ಜಾಸ್ತಿ ಹಿಟ್ಟಾಗಿದೆ, ಇಂಜಿನಿಯರಿಂಗ್ ಗೂಡ್ಸ್ಗಳಿಗೆ ಹಿಟ್ಟಾಗಿದೆ, ಫಾರ್ಮಾಸ್ಯೂಟಿಕಲ್ಸ್ಗೆ ಹಿಟ್ಟಾಗಿದೆ, ಅದಾದಮೇಲೆ ಕೆಮಿಕಲ್ಸು, ಎಂಪ್ಲಾಯ್ಮೆಂಟ್, ಇಂಟೆನ್ಸಿವ್ ಜೆಮ್ಸ್ ಆ್ಯಂಡ್ ಜ್ಯುವೆಲ್ರಿಗೆ ಹಿಟ್ಟಾಗಿದೆ, ಟೆಕ್ಸ್ಟೈಲ್ಸು, ಹ್ಯಾಂಡ್ಲೂಮ್ಸು. ಈ ಸೆಕ್ಟರ್ಸ್ಗಳು ಸ್ವಲ್ಪ ಜಾಸ್ತಿ ಹಿಟ್ಟಾಗಿದ್ದಾವೆ, ರೈಟ್. ಅಂದರೆ ಈ ಸೆಕ್ಟರ್ಸ್ಗಳಿಗೆ ಜಾಸ್ತಿ ಪ್ರಾಬ್ಲಮ್, ಅಂದರೆ ಈ ಸೆಕ್ಟರ್ಸ್ಗಳಿಂದ ಎಕ್ಸ್ಪೋರ್ಟ್ ಕಮ್ಮಿ ಆಗಿದೆ. ಕಡಿಮೆ ಪಾಯಿಂಟ್. ಆ್ಯಂಡ್ ಸೊ ಅದು ಬಿಟ್ಟರೆ ಇಂಪೋರ್ಟ್. ಓಕೆ, ವೇಟ್ ಅ ಮಿನಿಟ್. Okay, so the problem is sorted out, I think. Okay, so import grew 5.7% year on year, expanding the country's trade deficit over 50% to 26.9 billion. ಅಂದರೆ ಇಂಪೋರ್ಟ್ 5.7% ಇಯರ್ ಆನ್ ಇಯರ್ ಏನಾಗ್ತದೆ, ಎಕ್ಸ್ಪ್ಯಾಂಡ್ ಆಗ್ತದೆ, ಅಂದರೆ ಇನ್ಕ್ರೀಸ್ ಆಗ್ತದೆ. ಆ್ಯಕ್ಚುಲಿ ಇದು ಇನ್ಕ್ರೀಸ್ ಆಗೋದ್ರಿಂದ ಪ್ರಾಬ್ಲಮ್ ಏನಾಗ್ತದೆ, ನಮಗೆ ಟ್ರೇಡ್ ಡೆಫಿಸಿಟ್ ಆಗ್ತದೆ. ಟ್ರೇಡ್ ಡೆಫಿಸಿಟ್ ಅಂದರೆ ಏನು, ನಾವು ಎಕ್ಸ್ಪೋರ್ಟ್ಗಿಂತ
ಇಂಪೋರ್ಟನ್ನು ಜಾಸ್ತಿ ಮಾಡಿದ್ರೆ ಅದಕ್ಕೆ ಟ್ರೇಡ್ ಡೆಫಿಸಿಟ್ ಅಂತ ಕರಿತೀವಿ. ಕೊರತೆ. ಡೆಫಿಸಿಟ್ ಅಂದ್ರೇನು? ಕೊರತೆ. ಟ್ರೇಡ್ ಡೆಫಿಸಿಟ್ ಅಂದರೆ ನಾವೀಗ ಫಾರ್ ಎಕ್ಸಾಂಪಲ್ಲು 100 ಬಿಲಿಯನ್ ಅಷ್ಟು ಎಕ್ಸ್ಪೋರ್ಟ್ ಮಾಡಿದ್ರೆ ನಾವು 120 ಬಿಲಿಯನ್ ಅಷ್ಟು ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿಗೆ ಟ್ರೇಡ್ ಡೆಫಿಸಿಟ್ ಎಷ್ಟಾಯಿತು? 20 ಬಿಲಿಯನ್ ಅಷ್ಟು ಟ್ರೇಡ್ ಡೆಫಿಸಿಟ್ ಆಯಿತು. ಯಾಕೆಂದರೆ 20 ಬಿಲಿಯನ್ ಇಂಪೋರ್ಟನ್ನು ಜಾಸ್ತಿ ಮಾಡ್ತಾ ಇದ್ದೀವಿ, ಅಂದರೆ 100 ಬಿಲಿಯನ್ನು ಎಕ್ಸ್ಪೋರ್ಟ್, ಅಂದರೆ 120 ಡಿಫ್ರೆನ್ಸ್ ಎಷ್ಟು? 20. ಅಲ್ಲಿಗೆ 20 ಬಿಲಿಯನ್ನಷ್ಟು 20 ಬಿಲಿಯನ್ನಷ್ಟು ನಮಗೆ ಶಾರ್ಟೇಜ್ ಇದೆ. ಅಂದರೆ ಶಾರ್ಟೇಜ್ ಇನ್ ಸೆನ್ಸ್ ಇಂಪೋರ್ಟನ್ನು ಜಾಸ್ತಿ ಮಾಡ್ತಾ ಇದ್ವಿ. ಇಂಡಿಯಾಗೆ ಯಾವಾಗಲೂ ಇಂಪೋರ್ಟ್ ಜಾಸ್ತಿ ಇರುತ್ತೆ. ಕಾರಣ ಏನು? ಬಿಕಾಸ್ ಇಂಡಿಯಾಗೆ ನಮ್ಮ ದೇಶಕ್ಕೆ ಕಂಪಲ್ಸರಿ ಇಂಪೋರ್ಟ್ಸ್ಗಳಂತ ಇದ್ದಾವೆ. ಕಂಪಲ್ಸರಿ ಅಂದರೆ ನಾವು ಅದನ್ನು ಸ್ಟಾಪೇ ಮಾಡೋಕ್ಕಾಗಲ್ಲ. ನೀವು ಸರ್ ಟ್ರೇಡ್ ಡೆಫಿಸಿಟನ್ನು ಕಮ್ಮಿ ಮಾಡೋದಕ್ಕೆ ಇಂಪೋರ್ಟನ್ನು ಕಡಿಮೆ ಮಾಡಿ ಎಕ್ಸ್ಪೋರ್ಟನ್ನು ಜಾಸ್ತಿ ಮಾಡ್ಬೋದಲ್ವ ಸರ್ ಅಂತ ಕೇಳ್ಬೋದು. ಎಕ್ಸ್ಪೋರ್ಟನ್ನು ಜಾಸ್ತಿ ಖಂಡಿತ ಮಾಡ್ಬೋದು, ಆದರೆ ಇಂಪೋರ್ಟನ್ನು ಕಡಿಮೆ ಮಾಡೋದೇ ಕಷ್ಟ. ಯಾಕೆ? ಇಟ್ ಈಸ್ ಎ ಗ್ರೋಯಿಂಗ್ ಎಕಾನಮಿ. ಇಂಡಿಯಾ ಈಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಇನ್ ದ ವರ್ಲ್ಡ್. ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ದೇಶಗಳಲ್ಲಿ ಭಾರತಕ್ಕೆ ಮೊದಲನೇ ಸ್ಥಾನ. ಯಾಕೆಂದರೆ GDP ಗ್ರೋತ್ 6%ಗಿಂತ ಜಾಸ್ತಿ ಇದೆ. ಆ್ಯಂಟಿಸಿಪೇಟೆಡ್, ಮುಂದೆ ನಾವು ಎಕ್ಸ್ಪೆಕ್ಟ್ ಮಾಡಿರುವಂಥ GDP ಕೂಡ ಜಾಸ್ತಿ ಇದೆ, ರೈಟ್? ಹಾಗಿರೋದ್ರಿಂದ ನಮ್ಮ ದೇಶಕ್ಕೆ ತುಂಬ ಅವಶ್ಯಕತೆ ಇದಾವೆ. ಆಯಿಲನ್ನು ನೀವು ಕಡಿಮೆ ಮಾಡೋಕ್ಕಾಗತ್ತಾ? ಕ್ರೂಡ್ ಆಯಿಲನ್ನು ಅಂದರೆ ಪೆಟ್ರೋಲಿಯಮ್ಮು ಪ್ರಾಡಕ್ಟ್ಸ್ ಅಂದರೆ ಪೆಟ್ರೋಲ್, ಡೀಸೆಲ್ ಇದೆಲ್ಲ ಕಡಿಮೆ ಮಾಡೋಕ್ಕಾಗತ್ತಾ? ಕಡಿಮೆ ಇಂಪೋರ್ಟ್ ಮಾಡೋಕ್ಕಾಗತ್ತಾ? ಆಗಲ್ಲ. ಎರಡನೇದು, ನೀವು ಇಂಜಿನಿಯರಿಂಗ್ ಪ್ರಾಡಕ್ಟ್ಸು ಅಂದರೆ ನಮಗೇನು ಮ್ಯಾನುಫ್ಯಾಕ್ಚರಿಂಗಿಗೆ ಬೇಕಾಗಿರುವಂಥ ಕ್ಯಾಪಿಟಲ್ ಗೂಡ್ಸ್ಗಳಿದ್ದಾವೆ. ಈ ಕ್ಯಾಪಿಟಲ್ ಗೂಡ್ಸ್ಗಳನ್ನ ನಾವು ಬೇರೆ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ತೀವಿ. ಇದನ್ನು ಸ್ಟಾಪ್ ಮಾಡೋಕ್ಕಾಗತ್ತಾ? ಇಲ್ಲ. ಯಾಕೆಂದರೆ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿಲ್ಲ, ಇದನ್ನು ಮಾಡ್ತಾಯಿದ್ರು ಕಡಿಮೆ ಕ್ವಾಂಟಿಟಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ವಿ. ಆ್ಯಂಡ್ ಕೆಲವೊಂದು ಫುಡ್ ಐಟಮ್ಸನ್ನು ಕೂಡ ನಾವು ಇಂಪೋರ್ಟ್ ಮಾಡ್ತಾಯಿದ್ವಿ. ಚೆನ್ನಾಗಿ ಯೋಚನೆ ಮಾಡಿ. ಆಯಿಲ್ ನಮ್ಮಲ್ಲಿ ನಮಗೆ ಬೇಕಾಗಿರುವಂಥ ಆಯಿಲನ್ನು ನಾವು ಪ್ರೊಡ್ಯೂಸ್ ಮಾಡೋಕ್ಕಾಗ್ತಾ ಇಲ್ಲ. ಯಾವ ಆಯಿಲನ್ನು ಹೇಳ್ತಾ ಇದ್ದೀನಿ? ಕ್ರೂಡ್ ಆಯಿಲ್ ಮಾತ್ರ ಅಲ್ಲ, ಐ ಆಮ್ ಟಾಕಿಂಗ್ ಅಬೌಟ್ ಎಡಿಬಲ್ ಆಯಿಲ್, ಕುಕಿಂಗ್ ಆಯಿಲ್ ಹೇಳ್ತಾ ಇದ್ದೀನಿ. ಅಡುಗೆ ಎಣ್ಣೆನ ನಾವು ಯೂಜ್ ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಮೋರ್ ದೆನ್ 60% ಇಂಪೋರ್ಟನ್ನು ಯಾವುದೋ ನಿಮ್ಗೊಂದು ಎಕ್ಸಾಂಪಲ್ ಹೇಳೋದಾದ್ರೆ ಮೋರ್ ದೆನ್ 60% ಆಫ್ ಪಾಮ್ ಆಯಿಲನ್ನು ನಾವು ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸಿಂದ ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಇಟ್ ಇನ್ ದ ಪಾಯಿಂಟ್. ಅಲ್ಲಿಗೆ ತುಂಬ ಇಂಪೋರ್ಟ್ ಡಿಪೆಂಡೆನ್ಸಿ ಇದೆ. ಅದರಿಂದ ನಾವು ಇಂಪೋರ್ಟನ್ನು ಕಡಿಮೆ ಮಾಡೋಕ್ಕಾಗಲ್ಲ. ಅದರಿಂದ ಏನಾಗುತ್ತೆ? ಡೆಫಿಸಿಟ್ ಇದ್ದೇ ಇರುತ್ತೆ. ಆದರೆ ಏನು ಮಾಡ್ಬೋದು ಅಂದರೆ ಎಕ್ಸ್ಪೋರ್ಟನ್ನು ಜಾಸ್ತಿ ಮಾಡಬೇಕು. ಎಕ್ಸ್ಪೋರ್ಟ್ ಜಾಸ್ತಿ ಆಗೋದಕ್ಕೆ ಪ್ರಾಬ್ಲಮ್ ಏನಾಗಿದೆ? ಗ್ಲೋಬಲ್ ಸಿಚುವೇಶನ್ಸು ಸಪೋರ್ಟ್ ಮಾಡ್ತಾ ಇಲ್ಲ, ರೈಟ್? ರಷ್ಯನ್ ಯುಕ್ರೇನ್ ವಾರ್ ಆಗ್ತಾಯಿದೆ, ಆ್ಯಂಡ್ ಅದ್ರ ಜೊತೆಗೆ US ಅಲ್ಲಿ ರಿಸೀಷನ್ ಆಗ್ತಾಯಿದೆ, ಮಾರ್ಕೆಟಲ್ಲಿ ವಾಲಟಾಲಿಟೀಸ್ ಇದೆ. ಈ ಎಲ್ಲ ಪ್ರಾಬ್ಲಮ್ಗಳಿಂದ ನಾವು ಎಕ್ಸ್ಪೋರ್ಟನ್ನು ಜಾಸ್ತಿ ಮಾಡೋಕ್ಕಾಗ್ತಾಯಿಲ್ಲ, ರೈಟ್? India's trade deficit is so far this year now over 175 billion from 94.2 billion in a year. ಅಂದರೆ ಕಳೆದ ವರ್ಷ 94.2 ಬಿಲಿಯನ್ ಇದ್ದಂತಹ ಒಂದು ಟ್ರೇಡ್ ಡೆಫಿಸಿಟ್, ಅಂದರೆ ಇಂಪೋರ್ಟ್ ನಮ್ಮ ದೇಶದ ಆ್ಯಕ್ಚುಲಿ ಟ್ರೇಡ್ ಡೆಫಿಸಿಟ್ ಇಂಪೋರ್ಟಿಂದ ಆಗಿರುವಂಥ ಇಂಪೋರ್ಟನ್ನು ಜಾಸ್ತಿ ಮಾಡಿ ಎಕ್ಸ್ಪೋರ್ಟನ್ನು ಕಮ್ಮಿ ಮಾಡಿ, ಅಥವಾ ಎಕ್ಸ್ಪೋರ್ಟ್ಗಿಂತ ಇಂಪೋರ್ಟ್ ಜಾಸ್ತಿ ಆಗಿರೋದ್ರಿಂದ ನಮಗೆ ಟ್ರೇಡ್ ಡೆಫಿಸಿಟ್ ಆಗಿದೆ. ಈ ಟ್ರೇಡ್ ಡೆಫಿಸಿಟ್ಟು ಕಳೆದ ವರ್ಷ 94.2 ಬಿಲಿಯನ್ ಇದ್ದಿದ್ದು ಆ್ಯಕ್ಚುಲಿ 175 ಬಿಲಿಯನ್, 175 ಬಿಲಿಯನ್ಗೆ ಇನ್ಕ್ರೀಸ್ ಆಗಿದೆ. ಇಂಡಿಯಾಸ್ ಟ್ರೇಡ್ ಡೆಫಿಸಿಟ್ ಸೋ ಫಾರ್ ದಿಸ್ ಇಯರ್ ಈಸ್ ನೌ ಓವರ್ 175 ಬಿಲಿಯನ್. ಅಂದರೆ 94.2 ಬಿಲಿಯನ್ನಿಂದ 175 ಬಿಲಿಯನ್ಗೆ ಡೆಫಿಸಿಟ್, ಕೊರತೆ, ಶಾರ್ಟೇಜ್ ಜಾಸ್ತಿ ಆಗಿದೆ. ಅಲ್ಲಿಗೆ ಅರ್ಥ ಏನು? ಟ್ರೇಡ್ ಡೆಫಿಸಿಟ್ ಇಂಡಿಯಾದು 175 ಬಿಲಿಯನ್, ಅಂದರೆ 94 ಬಿಲಿಯನ್ನಿಂದ ಜಾಸ್ತಿ ಆಗಿದೆ. ಅಲ್ಲಿಗೆ ಎಕ್ಸ್ಪೋರ್ಟ್ಗಿಂತ ಇಂಪೋರ್ಟನ್ನು ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ ಅಷ್ಟೇ ಅರ್ಥ, ರೈಟ್? ಅದು ಬಿಟ್ಟು ಮುಂದೆ ಬರೋದಾದರೆ ಇಂಪೋರ್ಟ್ಸ್ ರೈಸ್ ವಿತ್ ಫೆಸ್ಟಿವ್ ಡಿಮಾಂಡ್. ಇದು ನಾರ್ಮಲ್. ಅದು ಯಾವಾಗ ಇಂಪೋರ್ಟ್ ಜಾಸ್ತಿ ಆಗುತ್ತೆ ನಮ್ಮ ದೇಶದಲ್ಲಿ? ಕಂಟಿನ್ಯೂಸ್ ಆಗಿ ನೋಡಿ ನೀವು, ಅಕ್ಟೋಬರ್ ಟೈಮು ಫೆಸ್ಟಿವಲ್ ಸೀಸನ್ ಅಂತ ಕರಿತೀವಿ. ಅಕ್ಟೋಬರ್ ನಾರ್ಮಲಿ, ಯಾಕೆಂದರೆ ದಸರಾ ಬರುತ್ತೆ, ದೀಪಾವಳಿ ಬರುತ್ತೆ, ಅದಾದಮೇಲೆ ಸ್ಟೆಪ್ ಬೈ ಸ್ಟೆಪ್ ಫೆಸ್ಟಿವಲ್ಸ್ಗಳು ಕಂಟಿನ್ಯೂ ಆಗ್ತಾ ಬರ್ತವೆ. ಈ ರೀತಿ ಫೆಸ್ಟಿವಲ್ಸ್ ಬರೋದ್ರಿಂದ ಏನಾಗುತ್ತೆ? ಡಿಮಾಂಡ್ ಜಾಸ್ತಿ ಆಗುತ್ತೆ. ಪೀಪಲ್ ಡಿಮಾಂಡ್ ಮೋರ್, ಜಾಸ್ತಿ ಗೂಡ್ಸನ್ನು ಖರೀದಿ ಮಾಡ್ತಾರೆ, ಕರೆಕ್ಟ್? ಸೊ ಅವಾಗ ಏನಾಯಿತು? ಇಂಪೋರ್ಟ್ ರೈಸಸ್ ವಿತ್ ಫೆಸ್ಟಿವ್ ಸೀಸನ್. ಇಂಪೋರ್ಟ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ, ಬಿಕಾಸ್ ಪೀಪಲ್ ಆರ್ ಡಿಮಾಂಡಿಂಗ್ ಮೋರ್. ಜನ ಜಾಸ್ತಿ ಕೊಳ್ಳುವಾಗ ಸಪ್ಲೈಯರ್ಸ್ ಏನು ಮಾಡ್ತಾರೆ? ಜಾಸ್ತಿ ಸಪ್ಲೈ ಮಾಡೋದಕ್ಕೆ ಇಂಟರ್ನ್ಯಾಷನಲಿ ಡಿಮಾಂಡನ್ನು ಜಾಸ್ತಿ ಮಾಡ್ತಾರೆ. ಪಾಲಿಸಿ ಮೇಕರ್ಸ್ ಮಸ್ಟ್ ಸ್ಟಾಪ್ ಡೆಥರಿಂಗ್ ಆ್ಯಂಡ್ ಬಿ ಮೋರ್ ಪ್ರೊಆಕ್ಟಿವ್ ಇನ್ ರೀಕ್ಯಾಲಿಬ್ರೇಟಿಂಗ್ ದೇರ್ ಸ್ಟ್ಯಾಂಡ್ಸ್. ಅಂದರೆ ಪಾಲಿಸಿ ಮೇಕರ್ಸು ವೆಯ್ಟ್ ಆ್ಯಂಡ್ ವಾಚ್ಗೆ ಹೋಗಬಾರ್ದು. ವೆಯ್ಟ್ ಆ್ಯಂಡ್ ವಾಚ್, ನೋಡೋಣ ಗ್ಲೋಬಲ್ ಸಿಚುವೇಶನ್ಸ್ ಹೆಂಗಾಗುತ್ತೆ, ಆಮೇಲೆ ಏನಾದರೂ ಸ್ಟೆಪ್ಸ್ ತೊಗೊಳ್ಳೋಣ ಅಂತ ಹೇಳೋದ್ರ ಬದಲು ಇಮ್ಮಿಡಿಯೇಟು
ನೀವು ಸ್ಟೆಪ್ಸನ್ನು ತೊಗೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಅದಕ್ಕೆ ಎಕ್ಸಾಂಪಲ್ ಕೂಡ ಕೊಡ್ತಾರೆ ಇಲ್ಲಿ. ಸ್ಟೀಲ್ ಎಕ್ಸ್ಪೋರ್ಟ್ಸ್ ಡ್ಯೂಟಿ ಆ್ಯಮಿಡ್ ಲೋವರ್ ಗ್ಲೋಬಲ್ ಪ್ರೈಸಸ್ ಹ್ಯಾಸ್ ಟ್ರಿಗರ್ಡ್ ಹೈಯರ್ ಇಂಪೋರ್ಟ್ಸ್. ನೋಡಿ, ಗ್ಲೋಬಲ್ ಪ್ರೈಸಸ್ ಕಮ್ಮಿ ಇದ್ರೂ ಕೂಡ ಸ್ಟೀಲ್ ಎಕ್ಸ್ಪೋರ್ಟ್ ಡ್ಯೂಟಿ ಏನಾಗಿದೆ, ಆ್ಯಕ್ಚುಲಿ ಸ್ಟೀಲ್ ಎಕ್ಸ್ಪೋರ್ಟ್ ಡ್ಯೂಟಿ ಆ್ಯಮಿಡ್ ಲೋವರ್ ಗ್ಲೋಬಲ್ ಪ್ರೈಸಸ್ ಹ್ಯಾಸ್ ಟ್ರಿಗರ್ಡ್ ಹೈಯರ್ ಇಂಪೋರ್ಟ್ಸ್. ನೀವು ಸ್ಟೀಲ್ ಡ್ಯೂಟಿಯನ್ನು ಕಮ್ಮಿ ಮಾಡಿದಿರಿ, ಸ್ಟೀಲ್ ಡ್ಯೂಟಿಯನ್ನು ಕಮ್ಮಿ ಮಾಡಿರೋದಕ್ಕೆ ಏನಾಗ್ತದೆ, ಆ್ಯಕ್ಚುಲಿ ವಿ ಆರ್ ಇಂಪೋರ್ಟಿಂಗ್ ಮೋರ್ ಬಿಕಾಸ್ ಆಫ್ ಲೆಸ್ ಟ್ಯಾಕ್ಸಸ್. ದ ಸ್ಟೀಲ್ ಎಕ್ಸ್ಪೋರ್ಟ್ ಡ್ಯೂಟಿ ಸಾರಿ ಫಾರ್ ಎಕ್ಸಾಂಪಲ್, ಇಲ್ಲಿ ಇನ್ಸ್ಟೆನ್ಸಲ್ಲಿ ಹೇಳ್ತಾ ಇರೋದು ದ ಸ್ಟೀಲ್ ಎಕ್ಸ್ಪೋರ್ಟ್ ಡ್ಯೂಟಿ amid lower global prices has triggered higher imports. ಸ್ಟೀಲ್ ಎಕ್ಸ್ಪೋರ್ಟ್ ಡ್ಯೂಟಿ ಏನು ಮಾಡ್ತಾ ಇದ್ದೀವಿ ನಾವು, ಸ್ಟೀಲನ್ನು ಏನು ಎಕ್ಸ್ಪೋರ್ಟ್ಗೆ ಜಾಸ್ತಿ ಡ್ಯೂಟಿಯನ್ನು ಹಾಕ್ತಾ ಇದ್ದೀವಿ, ಅಂದರೆ ನಾವು ನಮ್ಮ ದೇಶದಿಂದ ಏನು ಸ್ಟೀಲನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಅದಕ್ಕೆ ಹೆಚ್ಚಿಗೆ ಡ್ಯೂಟೀಸನ್ನು ಹಾಕ್ತಾ ಇದ್ದೀವಿ. ಅಂದರೆ ನಾರ್ಮಲಾಗಿ ಏನು ಮಾಡಬೇಕು, ನಾವು ಏನನ್ನು ಎಕ್ಸ್ಪೋರ್ಟ್ ಮಾಡ್ತೀವೋ ಅದಕ್ಕೆ ಡ್ಯೂಟೀಸ್ ಟ್ಯಾಕ್ಸಸ್ ಕಮ್ಮಿ ಇರಬೇಕು, ರೈಟ್. ಏನನ್ನು ಇಂಪೋರ್ಟ್ ಮಾಡ್ತೀವೋ ನಾರ್ಮಲಿ ಅದಕ್ಕೆ ಬ್ಯಾಲೆನ್ಸ್ಡ್ ಆಗಿರಬೇಕು, ಬ್ಯಾಲೆನ್ಸ್ಡ್, ಇದಕ್ಕೆ ಜಾಸ್ತಿ ಇರಬಾರ್ದು, ಬ್ಯಾಲೆನ್ಸ್ಡ್ ಆಗಿರಬೇಕು. ಜಾಸ್ತಿ ಅಂತ ಹೇಳಿದ್ರೆ ಏನಾಗುತ್ತೆ, ಮತ್ತು ಡೊಮೆಸ್ಟಿಕ್ ಪ್ರೈಸಸ್ಗಳು ಜಾಸ್ತಿ ಆಗಿಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಆಯಿಲ್ ಪ್ರೈಸಸನ್ನು ನೀವೇನಾದ್ರೂ ಜಾಸ್ತಿ ಮಾಡಿದ್ರೆ ಬೇರೆ ಎಲ್ಲ ವಸ್ತುಗಳ ಪ್ರೈಸಸ್ಸು ಜಾಸ್ತಿ ಆಗಿಬಿಡ್ತವೆ, ರೈಟ್. ಆಯಿಲ್ ಪ್ರೈಸಸನ್ನು ಜಾಸ್ತಿ ಮಾಡಿದ್ರೆ ಬೇರೆ ಎಲ್ಲ ವಸ್ತುಗಳ ಪ್ರೈಸಸ್ಸು ಜಾಸ್ತಿ ಆಗುತ್ತೆ. ಯಾಕೆ? ಆಯಿಲ್ ಪ್ರೈಸ್ ಜಾಸ್ತಿ ಆದರೆ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ಲಿ ಆದರೆ ಎಲ್ಲ ಗುಡ್ಸ್ಗಳು ಟ್ರಾನ್ಸ್ಪೋರ್ಟೇಷನಿಂದನೇ ಬರೋದ್ರಿಂದ ಎಲ್ಲ ವಸ್ತುಗಳ ಬೆಲೆಗಳು ಕೂಡ ಜಾಸ್ತಿ ಆಗ್ತವೆ. ಸೊ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ಇಲ್ಲಿ, ಏನಂತ, ದ ಸ್ಟೀಲ್ ಎಕ್ಸ್ಪೋರ್ಟ್ ಡ್ಯೂಟಿ ಆ್ಯಮಿಡ್ ಲೋವರ್ ಗ್ಲೋಬಲ್ ಪ್ರೈಸಸ್. ಎಂಟೈರ್ ಗ್ಲೋಬಲ್ ಪ್ರೈಸಸ್ ಕಮ್ಮಿ ಇದ್ರೂ ಕೂಡ ಸ್ಟೀಲ್ ಸ್ಟೀಲ್ ಡ್ಯೂಟಿ ಏನು ಮಾಡಿದ್ವಿ, ಸ್ಟೀಲ್ ಎಕ್ಸ್ಪೋರ್ಟ್ ಡ್ಯೂಟಿಯನ್ನು ನಾವು ಜಾಸ್ತಿ ಇಟ್ಟಿದ್ದೀವಿ. ಹ್ಯಾಸ್ ಟ್ರಿಗರ್ಡ್ ಹೈಯರ್ ಇಂಪೋರ್ಟ್ಸ್ ವೈಲ್ ಎಕ್ಸ್ಪೋರ್ಟ್ಸ್ ಇನ್ಕ್ಲೂಡಿಂಗ್ ದೋಸ್ ಆಫ್ ಇಂಜಿನಿಯರಿಂಗ್ ಗೂಡ್ಸ್ ಹ್ಯಾವ್ ಕೊಲ್ಯಾಪ್ಸ್ಡ್. The Finance Ministry recently identified external pressure as a key challenge. ಅಂದರೆ ಫೈನಾನ್ಸ್ ಮಿನಿಸ್ಟ್ರಿ ಹೇಳೋ ಪ್ರಕಾರ ಎಕ್ಸ್ಟರ್ನಲ್ ಪ್ರೆಷರು ನಮಗೆ ಕೀ ಚಾಲೆಂಜಸ್. ಅಂದರೆ ಎಕ್ಸ್ಟರ್ನಲಿಂದ ನಮಗೇನು ಪ್ರೆಷರ್ ಆಗ್ತದೆ ಅದು ಕೀ ಚಾಲೆಂಜಸ್. ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ವೆಯ್ಟ್ ಆ್ಯಂಡ್ ವಾಚ್ ಮಾಡೋದು ಬೇಡ ಆ್ಯಕ್ಚುಲಿ. ಓಕೆ, ಯು ಹ್ಯಾವ್ ಟು ಡೋ ಫಾರ್ ಪ್ರೊಆಕ್ಟಿವ್ ಅಪ್ರೋಚಸ್ ವಿತ್ ಡೆಪ್ರಿಸಿಯೇಟಿಂಗ್ ರುಪಿ ಡೆಪ್ರಿಸಿಯೇಷನ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ರುಪಿ ಡೆಪ್ರಿಸಿಯೇಷನ್ ಅಂದರೆ ಏನು, ದ ವ್ಯಾಲ್ಯೂ ಆಫ್ ರುಪಿ ಇಸ್ ಡಿಕ್ರೀಸಿಂಗ್ ಅಂತ ಅರ್ಥ. ರುಪಿ ಡೆಪ್ರಿಸಿಯೇಷನ್ ಅಂದರೆ ದ ವ್ಯಾಲ್ಯೂ ಆಫ್ ರುಪಿ ಇಸ್ ಡಿಕ್ರೀಸಿಂಗ್. ಏನು ವ್ಯಾಲ್ಯೂ ಆಫ್ ರುಪಿ ಇಸ್ ಡಿಕ್ರೀಸಿಂಗ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ $1 80 ರೂಪೀಸ್ ಇದೆ ಅಂತ ತಗೊಳ್ಳಿ, $1 80 ರೂಪೀಸ್ ಇದೆ ಅಂತ ತಗೊಳ್ಳಿ. ಅದೇ ಡೆಪ್ರಿಸಿಯೇಷನ್ ಅಂತ ಹೇಳಿದ್ರೆ ಅದೇ $1 ಪರ್ಚೇಸ್ ಮಾಡೋದಕ್ಕೆ ರುಪಿ 90 ರೂಪೀಸ್ ಕೊಡಬೇಕು. ಅಂದರೆ ಮುಂಚೆ 80 ರೂಪೀಸ್ಗೆ $1 ಸಿಗ್ತಿತ್ತು, ಇವಾಗ 90 ರೂಪೀಸ್ ಕೊಡಬೇಕು $1 ಪರ್ಚೇಸ್ ಮಾಡೋದಕ್ಕೆ. ಅಲ್ಲಿಗೆ ರುಪಿ ಏನಾಯಿತು, ಡೆಪ್ರಿಸಿಯೇಷನ್ ಆಯಿತು. ಇದರಿಂದ ಇಂಪೋರ್ಟ್ ಏನಾಗುತ್ತೆ, ಕಾಸ್ಟ್ಲಿ ಆಗುತ್ತೆ ನಮಗೆ, ಕರೆಕ್ಟ್ ಅಲ್ವಾ. ಇಂಪೋರ್ಟ್ ಕಾಸ್ಟ್ಲಿ ಆಗುತ್ತೆ. ಯಾಕೆ, $80 ಕೊಟ್ಟು 1 ಲೀಟ್ರ್ ಪೆಟ್ರೋಲ್ ತೊಗೋತಿದ್ದೆ ನಾನು, ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೋತಿದ್ದೆ. ಈಗ ಅದೇ 1 ಲೀಟ್ರ್ ಪೆಟ್ರೋಲನ್ನು ತೊಗೊಳೋದಕ್ಕೆ ಅಸ್ಯೂಮ್ ಮಾಡಬೇಕೇನು, 1 ಲೀಟ್ರ್ ಪೆಟ್ರೋಲ್ $1 ಅಂತ ಅಂದ್ಕೊಳ್ಳಿ. 1 ಲೀಟ್ರ್ ಪೆಟ್ರೋಲು $1 ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ. ಹಂಗಿದ್ದರೆ ಮುಂಚೆ $80 ಕೊಟ್ಟು 1 ಲೀಟ್ರ್ ಪೆಟ್ರೋಲ್ ತೊಗೋತಿದ್ದೆ, ಈಗ ಅದೇ 1 ಲೀಟ್ರ್ ಪೆಟ್ರೋಲನ್ನು ತೊಗೊಳೋದಕ್ಕೆ ನಾನು ಎಷ್ಟು ಕೊಡಬೇಕು, $90 ಕೊಡಬೇಕು. ಅಂದರೆ ನಮ್ಮ ದೇಶದಿಂದ ಎಷ್ಟು, $10 ನಾನು ಜಾಸ್ತಿ ಕೊಡಬೇಕು. ಆವಾಗ ಇಂಪೋರ್ಟ್ ನನಗೆ ಕಾಸ್ಟ್ಲಿ ಆಗಲಿಲ್ವಾ, ಕಾಸ್ಟ್ಲಿ ಆಯಿತು, ಕರೆಕ್ಟ್ ಅಲ್ವಾ. ಆದರೆ ಡೆಪ್ರಿಸಿಯೇಷನ್ ಆಗೋದ್ರಿಂದ ಇಂಪೋರ್ಟ್ ಕಾಸ್ಟ್ಲಿ ಆಗುತ್ತೆ, ಆದರೆ ಎಕ್ಸ್ಪೋರ್ಟ್ ಜಾಸ್ತಿ ಆಗಬೇಕು ಆ್ಯಕ್ಚುಲಿ. ಯಾಕೆ ಎಕ್ಸ್ಪೋರ್ಟ್ ಜಾಸ್ತಿ ಆಗಬೇಕು, ನೀವೊಬ್ಬರು ಫಾರಿನ್ನರಾಗಿ ಯೋಚನೆ ಮಾಡಿ. ನಾನೊಬ್ಬ ಫಾರಿನ್ನರು ಸರ್, ಅಮೇರಿಕನ್ನು, ಇಂಡಿಯಾದಿಂದ ಗುಡ್ಸನ್ನು ಖರೀದಿ ಮಾಡ್ತಾ ಇದ್ದೀನಿ. ಇಲ್ಲಿ ಡಿವ್ಯಾಲ್ಯೂಯೇಷನ್ ಆಗಿದೆ ವಿತೌಟ್ ಇನ್ಫ್ಲೇಷನ್ ಇಲ್ಲ, ಡಿವ್ಯಾಲ್ಯೂಯೇಷನ್ ಆಗಿದೆ, ರುಪಿಯ ಹಣದ ಅಪಮೌಲ್ಯ ಆಗಿದೆ. ಹಾಗಿದ್ದರೆ $1 ಕೊಟ್ಟರೆ, ನಾನು $1 ಕೊಟ್ಟರೆ ₹10 ಒಟ್ಟು 8 ಚಾಕ್ಲೇಟ್ಸನ್ನು ನಾನು ಇಂಡಿಯಾದಿಂದ ಇಂಪೋರ್ಟ್ ಮಾಡ್ತಾ ಇದ್ದೆ. ಒಂದು ಚಾಕ್ಲೇಟು $10 ಆಗಿದ್ದರೆ ಒಟ್ಟು $80 $1 ಕೊಟ್ಟು ನಾನು 8 ಚಾಕ್ಲೇಟನ್ನು ಇಂಪೋರ್ಟ್ ಮಾಡ್ಕೋತಾ ಇದ್ದೆ. ಅದೇ ಇವಾಗ ಅದೇ $1 ಕೊಟ್ಟರೆ, ನಾನೊಬ್ಬ USA ಸಿಟಿಸನ್ ಆಗಿದ್ದು ನಾನು ಏನೋ ಬೈ ಮಾಡ್ತಾ ಇದ್ದೀನಿ ನಿಮ್ಮಿಂದ ಅಂದರೆ, ಅದೇ $1 ಕೊಟ್ಟರೆ ನನಗೆ 8 ಅಲ್ಲ 9 ಚಾಕ್ಲೇಟ್ಗಳು ಸಿಗ್ತಿದ್ದಾವೆ. ಎಷ್ಟು ಚಾಕ್ಲೇಟು, 9 ಚಾಕ್ಲೇಟು. ನಾನು ಏನು ಯೋಚನೆ ಮಾಡ್ತೀನಿ ಅವಾಗ, ಈ ಸಂದರ್ಭದಲ್ಲಿ ಇಂಡಿಯಾದಿಂದ ನಮಗೆ ಚೀಪರ್ ಪ್ರಾಡಕ್ಟ್ಗಳು ಸಿಗ್ತವೆ ಅಂಥೇಳಿ ಜಾಸ್ತಿ ಇಂಪೋರ್ಟ್ ಮಾಡ್ತೇನೆ. ಇಂಡಿಯಾದಿಂದ ಜಾಸ್ತಿ ಇಂಪೋರ್ಟ್ ಮಾಡ್ತೀನಿ. ಇಂಡಿಯಾದಿಂದ ಅಮೇರಿಕಾದವರು ಜಾಸ್ತಿ ಇಂಪೋರ್ಟ್ ಮಾಡಿಕೊಂಡ್ರೆ ಇಂಡಿಯಾದಿಂದ ಎಕ್ಸ್ಪೋರ್ಟ್ ಏನಾಯಿತು, ಜಾಸ್ತಿ ಆಯಿತು. ಅಮೇರಿಕಾದವ್ರಿಗೆ ಇಂಪೋರ್ಟು, ನಮಗೆ ಎಕ್ಸ್ಪೋರ್ಟು. ಅಂದರೆ ಜಾಸ್ತಿ ಚಾಕ್ಲೇಟ್ಸನ್ನು ಅಮೇರಿಕನ್ಸ್ಗೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ, ಅಮೇರಿಕನ್ಸು ಜಾಸ್ತಿ ಚಾಕ್ಲೇಟನ್ನು ಇಂಪೋರ್ಟ್ ಮಾಡ್ಕೋತಾ ಇದ್ದಾರೆ.
ಆದರೆ ಈ ಕೇಸ್ ಆಗ್ತಾ ಇಲ್ಲ, ಅಂದರೆ ಎಕ್ಸ್ಪೋರ್ಟ್ ಇನ್ಕ್ರೀಸ್ ಆಗ್ತಾ ಇಲ್ಲ. ಯಾಕೆಂದರೆ ಗ್ಲೋಬಲ್ ಡಿಮಾಂಡ್ ಕಮ್ಮಿ ಇದೆ, ಗ್ಲೋಬಲಿ ಡಿಮಾಂಡ್ ಕಮ್ಮಿ ಇದೆ. 2-3 ರೀಸನ್ಗಳಿಗೆ ನಾನು ಆವಾಗಲೇ ಹೇಳಿದೆ ಮೇಲ್ಗಡೆ ನಿಮಗೆ. ಏನೇನು? ರಷ್ಯಾ ಯುಕ್ರೇನ್ ವಾರು, US ರಿಸೆಷನ್ನು, ಗ್ಲೋಬಲ್ ಡಿಮಾಂಡ್ ಏನಿದೆ ಕಮ್ಮಿ ಇದೆ. ಇದರಿಂದ ಏನಾಗ್ತದೆ, ಈ ರುಪಿ ಡೆಪ್ರಿಸಿಯೇಷನ್ ಆಗುವಂಥ ಅಡ್ವಾಂಟೇಜ್ ಇದೆಯಲ್ಲ, ಈ ಅಡ್ವಾಂಟೇಜನ್ನು ನಾವು ಎಂಜಾಯ್ ಮಾಡೋಕ್ಕಾಗ್ತಾಯಿಲ್ಲ, ಅನುಭವಿಸೋಕ್ಕಾಗ್ತಾಯಿಲ್ಲ. ಗೆಟ್ ಇನ್ ದ ಪಾಯಿಂಟ್. ಸೊ ದಿಸ್ ಇಸ್ ದ ಓವರಾಲ್ ಆರ್ಟಿಕಲ್. ಈ ಮೊದಲನೇ ಆರ್ಟಿಕಲಲ್ಲಿ ಇಷ್ಟು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಣ. ನೆಕ್ಸ್ಟು 2ನೇ ಆರ್ಟಿಕಲ್ಲಿಗೆ ಬಂದರೆ, ಬಿಕಾಸ್ ಸೆಕೆಂಡ್ ಆರ್ಟಿಕಲ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಒನ್, ಬಿಕಾಸ್ ಇದಕ್ಕೆ ಆಲ್ರೆಡಿ ಮುಂಚೆನೂ ಡಿಸ್ಕಸ್ ಮಾಡಿದ್ದೀವಿ ನಾವು. ನಾನು ಮುಂಚೆನೂ ಇದ್ರ ಬಗ್ಗೆ ಹೇಳಿದ್ದೀನಿ. ಬಿಕಾಸ್ ಸುಪ್ರೀಂ ಕೋರ್ಟು ರೀಸೆಂಟಾಗಿ ವರ್ಡಿಕ್ಟನ್ನು ಕೊಟ್ಟರು. ಅಂದರೆ November 7th ಒಂದು ವರ್ಡಿಕ್ಟ್ ಬಂತು. ಯಾವ ಕೇಸಿಗೆ? ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಯಾರಿದ್ದಾರೋ, EWS ಕೋಟಾ ಅಂತ 10% ರಿಸರ್ವೇಷನ್ಸನ್ನು ಏನು ಕೊಟ್ಟಿದ್ರು, ಇದನ್ನು ಎಕನಾಮಿಕ್ ಬ್ಯಾಕ್ಗ್ರೌಂಡಲ್ಲಿ ಕೊಟ್ಟಿರೋದು. ಎಕಾನಮಿಕ್ ಅಂದರೆ ಅವರ ಎಕಾನಮಿಕ್ ಸ್ಟೇಟಸ್ ಬ್ಯಾಕ್ಗ್ರೌಂಡಲ್ಲಿ ಕೊಟ್ಟಿರೋದು. ಅದು ನಿರ್ಧಾರ ಸರ್ಕಾರದ್ದು ಸರಿಯಲ್ಲ. ಯಾಕೆಂದರೆ ರಿಸರ್ವೇಷನ್ಸನ್ನು ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಮತ್ತು ಎಜುಕೇಷನಲ್ ಬ್ಯಾಕ್ವರ್ಡ್ಸ್ನೆಸ್ ಆಧಾರದ ಮೇಲೆ ಕೊಡಬೇಕು. ಆದರೆ ಎಕಾನಮಿಕ್ ಆಧಾರದ ಮೇಲೆ ಕೊಟ್ಟಿದ್ದಾರೆ. ಇದು ಕಾನ್ಸ್ಟಿಟ್ಯೂಷನ್ಗೆ ವಿರುದ್ಧವಾಗಿದೆ ಅಂತ ಹೇಳಿ ಕೇಸಸನ್ನು ಲಾಜ್ ಮಾಡಿದ್ರು. ಅದಕ್ಕೆ ಉತ್ತರವಾಗಿ, ಅದಕ್ಕೆ ತೀರ್ಮಾನವಾಗಿ ಸುಪ್ರೀಂ ಕೋರ್ಟು ಇಲ್ಲ, ಆ್ಯಕ್ಚುಲಿ ಆರ್ಟಿಕಲ್ ಏನವರು 103rd ಅಮೆಂಡ್ಮೆಂಟ್ ಆ್ಯಕ್ಟನ್ನು ಮಾಡಿ EWS ಕೋಟವನ್ನು ಸರ್ಕಾರ ಅನೌನ್ಸ್ ಮಾಡಿತ್ತು. ಇದು ಕಾನ್ಸ್ಟಿಟ್ಯೂಷನ್ನ ಬೇಸಿಕ್ ಸ್ಟ್ರಕ್ಚರ್ಗೆ ಏನೂ ಪ್ರಾಬ್ಲಮ್ ಮಾಡಲ್ಲ. ಇದರಿಂದ ಕಾನ್ಸ್ಟಿಟ್ಯೂಷನ್ ಬೇಸಿಕ್ ಸ್ಟ್ರಕ್ಚರ್ ಏನೂ ವೈಲೇಟ್ ಆಗಲ್ಲ. ಅದರಿಂದ ಇದು ಕಾನ್ಸ್ಟಿಟ್ಯೂಷನಲ್ಲಿ ವ್ಯಾಲಿಡ್ ಅಂತ ಹೇಳಿ ತೀರ್ಮಾನವನ್ನು ಕೊಟ್ಟರು. ಇದಾದಮೇಲೆ ಕಂಟಿನ್ಯೂಸ್ ಆಗಿ ಸುಮಾರು ಆರ್ಟಿಕಲ್ಸ್ ಬಂದವು, ರೈಟ್. ಅದರಲ್ಲಿ ಇದು ಒಂದು ಆರ್ಟಿಕಲ್ಲು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ಡಿಸ್ಕಸ್ ಮಾಡುತ್ತೆ. ಇದು ಕ್ವಶನ್ ಆ್ಯಂಡ್ ಆನ್ಸರ್ ಅಂದರೆ ಪೇಪರ್ ಅವರು ಒಂದು ಕ್ವಶನನ್ನು ಕೇಳ್ತಾರೆ, ಅದಕ್ಕಿರುವಂಥ ಇಬ್ಬರು ಪರ್ಸನಾಲಿಟೀಸ್ ಆನ್ಸರ್ಸನ್ನು ಕೊಡ್ತಾ ಹೋಗ್ತಾರೆ. ಆ ರೀತಿ ಇರ್ತಕ್ಕಂಥ ಆರ್ಟಿಕಲ್ಲು. ಕೆಲವೊಂದು ಪಾಯಿಂಟ್ಸ್ಗಳಿದೆ, ಅದನ್ನು ಮಾತ್ರ ಡಿಸ್ಕಸ್ ಮಾಡೋಣ ಇಲ್ಲಿ. ಓಕೆ, ಆ್ಯಂಡ್ ದಿಸ್ ಇಸ್ ದ ಲಾಸ್ಟ್ ಆರ್ಟಿಕಲ್ ಫಾರ್ ದ ಡೇ. ಬಿಕಾಸ್ ಇವತ್ತು ನನಗೆ ಅನಿಸಿರೋ ಪ್ರಕಾರ 2 ಇಂಪಾರ್ಟೆಂಟ್ ಆರ್ಟಿಕಲ್ ಅಂತ ಅನ್ನಿಸ್ತು. ರಿಮೈನಿಂಗ್ ಸ್ವಲ್ಪ ಪಾಲಿಟಿಕಲ್ ಟಚ್ ಇದೆ ಅದಕ್ಕೆ. ಸೊ ಅದಕ್ಕೆ ನಾನು ಆರ್ಟಿಕಲ್ಸ್ಗಳನ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ. So November 7th, Supreme Court upheld validity of the 103rd Constitution Amendment, which provides 10% reservation to the economically weaker section, right? So ಅಲ್ಲಿಗೆ economically weaker sectionsಗೆ 103ನೇ ಅಮೆಂಡ್ಮೆಂಟನ್ನು ಮಾಡಿ 10% ಏನು ರಿಸರ್ವೇಷನ್ಸನ್ನು ಸರ್ಕಾರ ಅನೌನ್ಸ್ ಮಾಡಿತ್ತು ಅದನ್ನು ಉಚ್ಚ ನ್ಯಾಯಾಲಯ ಎತ್ತಿ ಹಿಡಿದಿದೆ ಅನ್ನೋದು ಈ ಪೂರ್ತಿ ಸಮ್ಮರಿ ಇಲ್ಲಿರ್ತಕ್ಕಂಥದ್ದು, ರೈಟ್. ಆದರೆ ನಾರ್ಮಲಾಗಿ ಏನು ಮಾಡ್ತೀವಿ ನಾವು, ರಿಸರ್ವೇಷನ್ಸನ್ನು ಕೊಡೋದು ಯಾರಿಗೆ? ಅವನು ಪೂರ ರಿಚ್ಚ ಅಂತ ಕೊಡಲ್ಲ. ಹಿಸ್ಟಾರಿಕಲಿ ಅವರು ಏನು ವೈಲೇಷನ್ಸನ್ನು ಫೇಸ್ ಮಾಡಿ ಬಂದಿದ್ದಾರೆ ಆ ಥರದ್ದು ಸ್ಟ್ರಾಂಗ್ ರೀಸನ್ಸನ್ನು ಇಟ್ಕೊಂಡು ರಿಸರ್ವೇಷನ್ಸನ್ನು ಕೊಟ್ಟಿದ್ದು. ಅದರಲ್ಲಿ ಮೊದಲನೇದು ಶೆಡ್ಯೂಲ್ಡ್ ಕಾಸ್ಟ್ಗೆ, ಶೆಡ್ಯೂಲ್ಡ್ ಟ್ರೈಬ್ಸ್ಗೆ ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸ್ಗಳಿಗೆ ಅವ್ರಿಗೆ ಯಾವ ಬೇಸಿಸಲ್ಲಿ ಕೊಟ್ಟಿದ್ದು ರಿಸರ್ವೇಷನ್ಸು? ಸೋಷಿಯಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ನೆಸ್ ಅಂತ ಕೊಟ್ಟಿದ್ದರು, ಎಕನಾಮಿಕಲಿ ಬ್ಯಾಕ್ವರ್ಡ್ನೆಸ್ ಅಂತ ಕೊಟ್ಟಿಲ್ಲ. ಕರೆಕ್ಟ್ ಅಲ್ವಾ? ಸೊ ಇದು ಆ್ಯಕ್ಚುಲಿ ತುಂಬ ಚರ್ಚೆಗೆ ಕಾರಣವಾಗಿದ್ದು, ರೈಟ್. ಆ್ಯಂಡ್ ಶುಡ್ ರಿಸರ್ವೇಷನ್ ಬಿ ಗಿವನ್ ಶುಡ್ ಬಿ ಮೀನ್ಸ್ ಟು ಅಡ್ರೆಸ್ ಪಾವರ್ಟಿ ಅಂದರೆ ಇಲ್ಲಿ ಪೇಪರು ಕ್ವಶನ್ ಕೇಳುತ್ತೆ. ಅಂದರೆ ಶುಡ್ ರಿಸರ್ವೇಷನ್ ಬಿ ಮೀನ್ಸ್ ಟು ಅಡ್ರೆಸ್ ಪಾವರ್ಟಿ ಅಂದರೆ ಪಾವರ್ಟಿಯನ್ನು ರಿಮೂವಲ್ ಮಾಡೋದಕ್ಕೆ ಅಥವಾ ತೆಗೆದು ಹಾಕೋದಕ್ಕೆ, ಅದನ್ನು ಕಡಿಮೆ ಮಾಡೋದಕ್ಕೆ ರಿಸರ್ವೇಷನ್ಸ್ನ ಅವಶ್ಯಕತೆ ಇದೆಯಾ? ರೈಟ್, ಅದಕ್ಕೋಸ್ಕರ ರಿಸರ್ವೇಷನ್ಸ್ ಕೊಡಬೇಕಾ ಅಂತ ಹೇಳಿದ್ರೆ ಸತೀಶ್ ದೇಶಪಾಂಡೆ ಅವರು ಹೇಳ್ತಾರೆ ನೋ, ನೋ. ರಿಸರ್ವೇಷನ್ ಒಂದೇ ಅಲ್ಲ ಪಾವರ್ಟಿನ ರಿಮೂವ್ ಮಾಡೋದಕ್ಕೆ, ರಿಸರ್ವೇಷನಿನ ಅವಶ್ಯಕತೆ ಇಲ್ಲ ಆ್ಯಕ್ಚುಲಿ ಪಾವರ್ಟಿನ ರಿಮೂವ್ ಮಾಡೋದಕ್ಕೆ. ದೇರ್ ಆರ್ ಅದರ್ ಮೀನ್ಸ್ ಟು ಡೂ ಇಟ್. ಅದನ್ನು ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂದರೆ ಜಸ್ಟಿಫಿಕೇಷನ್ ಈಸ್ ಪ್ರೊವೈಡೆಡ್ ಬೈ ವೇರಿಯಸ್ ಫಾರ್ಮ್ಸ್ ಆಫ್ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ವಿಚ್ ಆರ್ ಪರ್ಮನೆಂಟ್ ಬಿಕಾಸ್ ದೇ ಆರ್ ಟೈಡ್ ಟು ಇಂಡೆಲಿಬಲ್ ಸೋಷಿಯಲ್ ಐಡೆಂಟಿಟೀಸ್. ಅಂದರೆ ಇವ್ರು ಹೇಳೋ ಪ್ರಕಾರ ಏನಂದರೆ ರಿಸರ್ವೇಷನ್ಸನ್ನು ಎಲ್ಲಿ ಕೊಡಬೇಕಂತ ಹೇಳಿದ್ರೆ ಎಲ್ಲಿ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಇದೆಯೋ ಮತ್ತು ಅದಕ್ಕೆ ಪರ್ಮನೆಂಟ್ ಕ್ಯಾರೆಕ್ಟರ್ಸ್ ಇರುತ್ತೆ. ಎಕನಾಮಿಕ್ ವೀಕರ್ ಅನ್ನೋದು ಪರ್ಮನೆಂಟ್ ಕ್ಯಾರೆಕ್ಟರ್ ಇಲ್ಲ, ಆದರೆ ಅನ್ಟಚಬಿಲಿಟಿ ಅನ್ನೋದು ಪರ್ಮನೆಂಟ್ ಕ್ಯಾರೆಕ್ಟರ್ ಇದೆ. ಗೆಟ್ ಇನ್ ದ ಪಾಯಿಂಟ್. ಎಜುಕೇಷನ್ ಬ್ಯಾಕ್ವರ್ಡ್ನೆಸ್ ಜಾಸ್ತಿ ಇದೆ, ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಜಾಸ್ತಿ ಇದೆ. ಇವತ್ತಿಗೂ ಕೂಡ ಕಾಸ್ಟಿಸಮ್ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಸೊ ಇವತ್ತಿಗೂ ಕೂಡ ಕಾಸ್ಟ್ ಡಿಸ್ಕ್ರಿಮಿನೇಷನ್ಸ್ ಇದೆ. ಅದು ಪರ್ಮನೆಂಟ್ ನೇಚರಲ್ಲಿರ್ತಕ್ಕಂಥದ್ದಕ್ಕೆ ಕೊಡಬೇಕು, ಇದಕ್ಕೆ ಕೊಡಬಾರ್ದು ಅನ್ನೋದು ಸತೀಶ್ ದೇಶಪಾಂಡೆ ಅವ್ರದ್ದು ಆರ್ಗ್ಯುಮೆಂಟ್, ರೈಟ್. ಸೊ ಇದಕ್ಕೆ
ಆರ್ಗ್ಯ ಸೇನ್ಗುಪ್ತಾ ಅವರು ಕೌಂಟರ್ ಆರ್ಗ್ಯುಮೆಂಟನ್ನು ಪ್ರೊವೈಡ್ ಮಾಡ್ತಾರೆ, ಕಾಂಟ್ರಾಸ್ಟ್ ಒಪಿನಿಯನ್ ಹೇಳ್ತಾರೆ ಅವರು. ಅವ್ರು ಹೇಳೋ ಪ್ರಕಾರ ಏನಂತ ಹೇಳಿದ್ರೆ, ರಿಸರ್ವೇಷನ್ ಇಸ್ ಅ ಟೂಲ್ ಟು ದ ಅವೈಲಬಲ್ ಗೌರ್ಮೆಂಟ್ ಟು ಎಲಿವಿಯೇಟ್ ಡಿಫರೆಂಟ್ ಕೈಂಡ್ ಆಫ್ ಬ್ಯಾಕ್ವರ್ಡ್ನೆಸ್. ಪ್ರೆಸೆಂಟ್ ಇರ್ತಕ್ಕಂಥ ಗೌರ್ಮೆಂಟಿಗೆ ಸೋಷಿಯಲಿ ಎಜುಕೇಷನಲಿ ಡಿಪ್ರೈವ್ ಆಗಿರೋದೇ ಅಂತಲ್ಲ, ಬೇರೆ ಬೇರೆ ಹೊಸ ವಿಷಯಗಳು ಸಿಗುತ್ತೆ. ಕರೆಕ್ಟ್ ಅಲ್ವಾ? ಈಗ ಕಾನ್ಸ್ಟಿಟ್ಯೂಷನ್ ಮೇಕರ್ಸು ಯಾವಾಗ ಕಾನ್ಸ್ಟಿಟ್ಯೂಷನ್ 1950s ಮಾಡುವಾಗ ಆವಾಗ ಬೇರೆ ಪ್ರಾಬ್ಲಮ್ಸ್ ಇತ್ತು. ಸೊ ಆವಾಗ ಸೋಷಿಯಲ್ ಎಜುಕೇಷನನ್ನು ಬೇಸಾಗಿ ತೊಗೊಂಡಿದ್ರು. ಆದರೆ ಇವಾಗ ಬೇರೆ ಥರ ಸಿಚುವೇಶನ್ಸ್ ಇದೆ. ಕರೆಕ್ಟ್, 75 ವರ್ಷ ಆದಮೇಲೂ ಅದೇ ಸಿಚುವೇಶನ್ಸ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. 75 ಇಯರ್ಸ್ ಆದಮೇಲೆ ಅದೇ ಸಿಚುವೇಶನ್ಸ್ ಇಲ್ಲ. ಈಗ ಪ್ರಾಬಬ್ಲಿ ಅವರು ಯಾವುದು ಎಕನಾಮಿಕಲಿ ವೀಕರ್ ಸೆಕ್ಷನ್ಸನ್ನು ಸಪ್ರೇಟ್ ಕ್ಯಾಟಗರಿ ತೊಗೊಂಡು ಅದು ಇವಾಗ ಇಂಪಾರ್ಟೆಂಟ್ ಪ್ರಾಬ್ಲಮ್ ಅಂತ ಹೇಳಿ ಅದಕ್ಕೆ ಅವ್ರು ರಿಸರ್ವೇಷನ್ಸನ್ನು ಕೊಡಬಹುದು ಅನ್ನೋದು ಇವರ ಆರ್ಗ್ಯುಮೆಂಟು. ರೈಟ್? ಸೊ alleviate different kinds of backwardness or discrimination that have been faced by certain individuals or groups. It is a legitimate tool to use. Certainly ಇವ್ರು ಏನಂತ ಹೇಳ್ತಾರೆ, ಇದು ಲೆಜಿಟಿಮೇಟ್ ಯೂಸಾ ಅಂದರೆ ಈ ಥರ ರಿಸರ್ವೇಷನ್ ಕೊಡೋ ಸರಿನಾ ಅಂದರೆ ಇವ್ರು ಎಸ್ ಅಂತ ಹೇಳ್ತಾರೆ. ರೈಟ್? ಬಿಕಾಸ್ ದ್ಯಾಟ್ ಈಸ್ ಹಿಸ್ ಒಪಿನಿಯನ್. ರೈಟ್? ಸೊ ಆಟ್ ದ ಟೈಮ್ ಆಫ್ ದ ಡ್ರಾಫ್ಟಿಂಗ್, ಅದೇ ನಾನು ಹೇಳಿದ್ನಲ್ಲ, ಡ್ರಾಫ್ಟಿಂಗ್ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟ್ ಮಾಡುವಾಗ ರಿಸರ್ವೇಷನ್ಸ್ ಯಾವುದಕ್ಕೋಸ್ಕರ ಫೆಲ್ಟ್ ಮಾಡಿದರು? ಎಜುಕೇಷನ್ನು ಮತ್ತು ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ಗೆ ರಿಸರ್ವೇಷನ್ ಬೇಕಿತ್ತು ಅಂತ ಯೋಚನೆ ಮಾಡಿದರು. ಬಟ್ ಅದೇ ಪ್ರಾಬ್ಲಮ್ ಇವಾಗಲೂ ಇರಬೇಕಂತೇನಿಲ್ಲ. ಇವಾಗ ಆಲ್ರೆಡಿ ಅದಕ್ಕೆ ರಿಸರ್ವೇಷನ್ಸ್ ಇದೆ. ರೈಟ್? ಬಟ್ ಇವಾಗ ಡೆಮೋಕ್ರಸಿನಲ್ಲಿ ಬೇರೆ ಚೇಂಜಸ್ ಆಗಿದ್ದಾವೆ. ಅದಕ್ಕೆ ಡೆಮೋಕ್ರೆಟಿಕಲಿ ಎಲೆಕ್ಟೆಡ್ ಗೌರ್ಮೆಂಟ್ಗೆ ಎಲ್ಲ ಪವರ್ ಇರುತ್ತೆ ಟು ಇಂಟ್ರಡ್ಯೂಸ್ ಎ ಪ್ರಿನ್ಸಿಪಲ್ ಆಫ್ ರಿಸರ್ವೇಷನ್ ಆನ್ ದ ಗ್ರೌಂಡ್ ಆಫ್ ಅದರ್ ಕಾಸ್ಟ್ ಆ್ಯಸ್ ವೆಲ್. ಅಂದರೆ ಬರೀ ಸೋಷಿಯಲಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಇರೋ ಕಾಸ್ಟಿಗೆ ಬಿಟ್ಟು ಬೇರೆ ಕಾಸ್ಟ್ಗಳಿಗೂ ರಿಸರ್ವೇಷನ್ಸನ್ನು ಕೊಡುವಂಥ ಅಧಿಕಾರ ಡೆಮೋಕ್ರೆಟಿಕ್ ಎಲೆಕ್ಟೆಡ್ ಗೌರ್ಮೆಂಟ್ ಇದೆ, ಅದನ್ನು ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾರೆ ಅಷ್ಟೇ. ರೈಟ್? ಸೊ ಮುಂದೆ ನೆಕ್ಸ್ಟ್ ಈ ಕಾಲಮಿಗೆ ಬರೋದಾದರೆ, ಇಲ್ಲಿ ಕ್ಯಾನ್ ರಿಸರ್ವೇಷನ್ ಬಿ ಪ್ರೊವೈಡೆಡ್ ಟು ಅ ಗ್ರೂಪ್ ಕ್ಲಾಸ್ ಆಫ್ ಇಂಡಿವಿಜುವಲ್ಸ್ ವಿತೌಟ್ ಪ್ರೂಫ್ ಆಫ್ ಇನ್ಎಡಿಕ್ವೇಟ್ ರೆಪ್ರೆಸೆಂಟೇಷನ್? ಇದು ಬಹಳ ಬಹಳ ಇಂಪಾರ್ಟೆಂಟು. ಬಿಕಾಸ್ ನಾವು ಎಷ್ಟೋ ಸರಿ ಹೇಳ್ತೀವಿ, ಹಾಗಾದರೆ ಕೆಲವು ಸರಿ ಎಷ್ಟೋ ಸರಿ ಕ್ವಶನ್ ಕೇಳ್ತಾರೆ, SC/STಗಳಿಗೆ ಯಾಕೆ ರಿಸರ್ವೇಷನ್ಸ್ ಕೊಡ್ತೀರಿ? ಮೊದಲನೇದು ಅವರು ಸೋಷಿಯಲಿ ಬ್ಯಾಕ್ವರ್ಡ್, ಎರಡನೇದು ಅವರು ಎಜುಕೇಷನಲ್ಲಿ ಬ್ಯಾಕ್ವರ್ಡ್, ಮೂರನೇದು ಬಹಳ ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ ಅವರ ರೆಪ್ರೆಸೆಂಟೇಷನ್ನು ಈಕ್ವಲ್ ಆಗಿಲ್ಲ. ಅವರ ರೆಪ್ರೆಸೆಂಟೇಷನ್ ಎಲ್ಲ ಕಡೆ ಈಕ್ವಲ್ ಆಗಿಲ್ಲ. ಅಂದರೆ ನೀವೊಂದು ಎಜುಕೇಷನ್ ಸಂಸ್ಥೆ ತೊಗೊಂಡ್ರೆ, ಗೌರ್ಮೆಂಟ್ ಹಾಸ್ಪಿಟಲ್ಸ್ ತೊಗೊಂಡ್ರೆ, ಟಾಪ್ ಡಾಕ್ಟರ್ಸ್ಗಳಿದ್ದರೆ 10 ಜನದಲ್ಲಿ 10 ಟಾಪ್ ಡಾಕ್ಟರ್ಸ್ಗಳಲ್ಲಿ ಅಪ್ಪರ್ ಕಾಸ್ಟ್ ಅವರು, ಬೇರೆ ಕಾಸ್ಟ್ ಅವರು ಇರ್ತಾರೆ. ಒಬ್ಬ SC ಇರಲ್ಲ, ಒಬ್ಬ ST ಇರಲ್ಲ. ಸೊ ಅಲ್ಲಿಗೆ ಅವರ ಈಕ್ವಲ್ ರೆಪ್ರೆಸೆಂಟೇಷನ್ ಎಲ್ಲ ಲ್ಯಾಡರ್ ಆಫ್ ದ ಸೊಸೈಟಿ ಅಂದರೆ ಎಲ್ಲ ಲ್ಯಾಡರ್ ಆಫ್ ದ ಸಿಸ್ಟಮಲ್ಲಿ ಇಲ್ಲ. ಈ ಮೂರನೇ ಕ್ರೈಟೀರಿಯಾ ಕೂಡ ಒಂದು ಬೇಸು ಏನಕ್ಕೆ ರಿಸರ್ವೇಷನ್ಸನ್ನು ಕೊಡೋದಕ್ಕೆ. ಇದೇ ಸೇಮ್ ಬೇಸನ್ನು ಆ್ಯಕ್ಚುಲಿ ಏನು ನಾವು SC/STಗೆ ಯೂಸ್ ಮಾಡಿದ್ದೀವಿ, ಸೇಮ್ ಬೇಸನ್ನು EWSಗೆ ಅಪ್ಲೈ ಆಗುತ್ತಾ ಅನ್ನೋದು ಕ್ವಶನ್. ರಿಸರ್ವೇಷನ್ ಫಾರ್ SC/ST ಆ್ಯಂಡ್ OBC is introduced with proof that these communities were not adequately represented, but this is not the case with EWS quota. ಬಟ್ EWS ಕೋಟಾದಲ್ಲಿ ಇದಿಲ್ಲ. ಅದಕ್ಕೆ ಇವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಆ್ಯಕ್ಚುಲಿ ಇವರು ಎಕ್ಸ್ಪ್ಲೈನ್ ಮಾಡೋ ಪ್ರಕಾರ ಏನಂತ ಹೇಳಿದ್ರೆ, ಇದೇ ಥರ ನಾವೇನಾದ್ರೂ EWS ಕೋಟಾವನ್ನು ಅಂದರೆ ಈಕ್ವಲ್ ರೆಪ್ರೆಸೆಂಟೇಷನನ್ನು EWS ಕೋಟಾಗೆ ಅಪ್ಲೈ ಮಾಡಿದ್ರೆ ಇದು ಸಕ್ಸಸ್ಫುಲ್ ಆಗಲ್ಲ. ಯಾಕೆಂದರೆ ತುಂಬ ಜನ ಎಲಿಮಿನೇಟ್ ಆಗೋಗ್ಬಿಡುತ್ತೆ ಆ್ಯಕ್ಚುಲಿ. ಕರೆಕ್ಟ್ ಅಲ್ವಾ? ಬಿಕಾಸ್ ಅದರಲ್ಲಿ ಆ ಥರ ಕ್ರೈಟೀರಿಯಾ ಆ್ಯಕ್ಚುಲಿ ಶೆಡ್ಯೂಲ್ಡ್ ಕಾಸ್ಟ್ ಶೆಡ್ಯೂಲ್ಡ್ ಟ್ರೈಬ್ಸ್ಗಳಿಗೆ ಸೂಟ್ ಆಗುತ್ತೆ. ಯಾಕೆಂದರೆ ಅವ್ರದ್ದು ರೆಪ್ರೆಸೆಂಟೇಷನ್ಸಲ್ಲಿ ಇಲ್ಲ. ಸರಿ, EWSನ್ನು ಅಲ್ಲಿಗೆ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಅಪ್ಲೈ ಮಾಡಿದ್ರೆ ಆ್ಯಕ್ಚುಲಿ ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಎ ಸಕ್ಸಸ್ಫುಲ್ ಒನ್. ಬಟ್ ದಿಸ್ ರಿಸರ್ವೇಷನ್ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಅಂದರೆ ಅವರು ಹೇಳೋ ಪ್ರಕಾರ ಆ ಥರ ಪರ್ಸ್ಪೆಕ್ಟಿವಲ್ಲಿ ಯಾಕೆ ನೋಡಬೇಕು ನಾವು? ಬಿಕಾಸ್ ಇದು ರಿಸರ್ವೇಷನ್ಸ್, EWS ರಿಸರ್ವೇಷನ್ಸು ಪೂರ್ ಮುಸ್ಲಿಮ್ಸಿಗೆ ರಿಸರ್ವೇಷನ್ ಕೊಡ್ತಾ ಇದೆ, ಪೂರ್ ಕ್ರಿಶ್ಚಿಯನ್ಸ್ಗೆ ರಿಸರ್ವೇಷನ್ ಕೊಡ್ತಾ ಇದೆ, ಪೂರ್ ರಿಲೀಜಿಯಸ್ ಮೈನಾರಿಟೀಸ್ಗಳಿಗೆಲ್ಲ ರಿಸರ್ವೇಷನ್ಸನ್ನು ಕೊಡ್ತಾ ಇದೆ. ಕರೆಕ್ಟ್? ಈ ಥರ ಪೂರ್ ಪೀಪಲ್ ಬೇರೆ ಬೇರೆ ರಿಲಿಜನಲ್ಲಿದ್ದರೂ ಅವ್ರಿಗೂ ಅಡ್ವಾಂಟೇಜಸನ್ನು ಕೊಡ್ತಾ ಇದೆಯಲ್ಲ. ಬರೀ ಲೋವರ್ ಕಾಸ್ಟ್ ಹಿಂದೂಸ್ಗಳಿಗೆ ಮಾತ್ರ ಯಾಕೆ? ಅವ್ರಿಗೂ ಸಿಗ್ತಾ ಇದೆಯಲ್ಲ, ಅಡ್ವಾಂಟೇಜಸ್ ಇದೆಯಲ್ಲ ಅನ್ನೋದು ಆ ಥರದ್ದು ಪರ್ಸ್ಪೆಕ್ಟಿವ್. ರೈಟ್? ಅದರ ಜೊತೆಗೆ EWS ಕೋಟಾ ಹ್ಯಾಸ್ ನಾಟ್ ಬೀನ್ ಬ್ರಾಟ್ ಅಂಡರ್ ಆರ್ಟಿಕಲ್ 16. ಇದು ಭಾಳ ಇಂಪಾರ್ಟೆಂಟ್. ಬಿಕಾಸ್ ಆರ್ಟಿಕಲ್ 16/4 ಅಂಡರಲ್ಲಿ ಏನು ಬರುತ್ತೆ, ಕಾನ್ಸ್ಟಿಟ್ಯೂಷನ್ ಪ್ರಕಾರ ಏನು ಬರುತ್ತೆ, ನೀವು ಪ್ರೂಫ್ ಮಾಡಬೇಕೇನಂತ ಹೇಳಿ ಇನ್ಎಡಿಕ್ವೇಟ್ ರೆಪ್ರೆಸೆಂಟೇಷನ್ ಇನ್ ದ ಗವರ್ನಮೆಂಟ್ ಸರ್ವೀಸಸ್. ಅಂದರೆ ನಾವೇನು SC/STಗಳಿಗೆ ರಿಸರ್ವೇಷನ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ, ಆ ರಿಸರ್ವೇಷನ್ಸು ಆ್ಯಕ್ಚುಲಿ ಅವರ ಈಕ್ವಲ್ ರೆಪ್ರೆಸೆಂಟೇಷನ್ ಎಲ್ಲ ಗೌರ್ಮೆಂಟ್ ಸರ್ವೀಸಸಲ್ಲಿ ಇಲ್ಲ ಅಂತ ಕೊಡ್ತಾ ಇರೋದು.
ಅಲ್ವಾ, ಅದು ಒಂದು ಕ್ರೈಟೀರಿಯಾ ರಿಸರ್ವೇಷನ್ ಕೊಡೋದಕ್ಕೆ, ಕರೆಕ್ಟ್ ಅಲ್ವಾ. ಆದರೆ ಅದನ್ನು ಈ ಆರ್ಟಿಕಲ್ 16/4 ಹೇಳುತ್ತೆ, ರೈಟ್. ಸೊ brought under Article 16/4 of the Constitution, which requires proof of inadequate of representation in government services. So ಇದನ್ನು ಆ್ಯಕ್ಚುಲಿ EWSಗೆ ಅಪ್ಲೈ ಮಾಡೋಕ್ಕಾಗಲ್ಲ. Judges have said that bringing in economic criteria in the Constitution does not violate the basic structure of the Constitution. ಅಂದರೆ ಇದನ್ನು EWSನ ಹೊಸದಾಗಿ ಕಾನ್ಸ್ಟಿಟ್ಯೂಷನ್ಗೆ ಅಮೆಂಡ್ಮೆಂಟ್ ಮಾಡಿ ತಂದಿರೋದ್ರಿಂದ ಅದು ಬೇಸಿಕ್ ಸ್ಟ್ರಕ್ಚರ್ಗೇನು ಅಫೆಕ್ಟ್ ಮಾಡಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಲ್ಲಿ ಹೇಳಿಬಿಟ್ಟಿದೆ. Finally, it makes it clear that reservation is no longer a special tool meant to address discrimination and can be used to address all forms of backwardness and disadvantages. ಅಂದರೆ ಸೊ ಫೈನಲ್ ಕನ್ಕ್ಲೂಷನ್ ಏನಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ ಸತೀಶ್ ದೇಶ್ಮುಖ್. ಸೊ ಅವ್ರು ಹೇಳೋ ಪ್ರಕಾರ ರಿಸರ್ವೇಷನ್ಸ್ ಅನ್ನೋದು ಬರೀ ಒಂದು ಕ್ರೈಟೀರಿಯಾ ಇಟ್ಕೊಂಡು ಮಾಡಬೇಕು ಅಂತ ಏನಿಲ್ಲ. ಆ್ಯಂಡ್ ಅಡ್ರೆಸ್ ಡಿಸ್ಕ್ರಿಮಿನೇಷನನ್ನು ಅಡ್ರೆಸ್ ಮಾಡೋದಕ್ಕೆ ಎಲ್ಲ ರೀತಿಯ ಬ್ಯಾಕ್ವರ್ಡ್ನೆಸ್ಸು ಮತ್ತು ಡಿಸ್ಅಡ್ವಾಂಟೇಜಸನ್ನು ತೊಲಗಿಸೋದಕ್ಕೆ ರಿಸರ್ವೇಷನ್ಸನ್ನು ಯೂಸ್ ಮಾಡಬಹುದು, ರೈಟ್. ಆ ಥರ ಒಂದು ಕನ್ಕ್ಲೂಷನನ್ನು ಮಾಡಿ ಹೇಳ್ತಾರೆ. ಅಂದರೆ ಫೈನಲಿ ಇಟ್ ಮೇಕ್ಸ್ ಇಟ್ ಕ್ಲಿಯರ್ ದಟ್ ರಿಸರ್ವೇಷನ್ ಈಸ್ ನೋ ಲಾಂಗರ್ ಅ ಸ್ಪೆಷಲ್ ಟೂಲ್ ಮೀನ್ ಟು ಅಡ್ರೆಸ್ ಡಿಸ್ಕ್ರಿಮಿನೇಷನ್ ಆ್ಯಂಡ್ ಕ್ಯಾನ್ ಬಿ ಯೂಸ್ಡ್ ಅಡ್ರೆಸ್ ಟು ಆಲ್ ಫಾರ್ಮ್ಸ್ ಆಫ್ ಬ್ಯಾಕ್ವರ್ಡ್ನೆಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ಅಂದರೆ ರಿಸರ್ವೇಷನ್ಸ್ ಇವತ್ತಿಗೆ ಬರೀ ಡಿಸ್ಕ್ರಿಮಿನೇಷನನ್ನು ತೊಲಗಿಸೋದಕ್ಕೆ ಮಾತ್ರ ಯೂಸ್ ಆಗ್ತಾಯಿಲ್ಲ, ಬೇರೆ ಫಾರ್ಮ್ ಆಫ್ ಬ್ಯಾಕ್ವರ್ಡ್ನೆಸ್ಸು ಡಿಸ್ಅಡ್ವಾಂಟೇಜಸ್ ಇದೆಯಲ್ಲ ಅದನ್ನು ಕೂಡ ತೊಲಗಿಸೋದಕ್ಕೆ ಅಥವಾ ಹೋಗಲಾಡಿಸೋದಕ್ಕೆ ರಿಸರ್ವೇಷನ್ಸನ್ನು ಬಳಕೆ ಆಗ್ತಿದೆ, ಅದನ್ನು ಯೂಸ್ ಮಾಡಬಹುದು ಅಂತ ಹೇಳಿ ಫೈನಲಿ ಕನ್ಕ್ಲೂಷನ್ ಮಾಡ್ತಾರೆ. ಅಂದರೆ ಪಾಸಿಟಿವ್ ಕನ್ಕ್ಲೂಷನನ್ನು ಮಾಡ್ತಾರೆ. ಅಂದರೆ ಅವ್ರ ಪ್ರಕಾರ ಏನು ಅಂದರೆ EWS ಈಸ್ ಒನ್ ಆಫ್ ದ ಮೆಥಡ್, ಇಟ್ ಕ್ಯಾನ್ ಬಿ ಅಗ್ರಿಯಬಲ್ ಬಿಕಾಸ್ ಈಗ ಬೇರೆ ಥರದ ಫಾರ್ಮ್ ಆಫ್ ಬ್ಯಾಕ್ವರ್ಡ್ನೆಸ್ ಇದನ್ನು ಕೂಡ ಎಕ್ಸೆಪ್ಟ್ ಮಾಡ್ಬೋದು ಅನ್ನೋದನ್ನು ಅಂದರೆ ಪಾಸಿಟಿವ್ ಕನ್ಕ್ಲೂಷನನ್ನು ಮಾಡಿದ್ದಾರೆ. ಸೊ ದಿಸ್ ಇಸ್ ಆಫ್ ಯು ಹ್ಯಾವ್ ಟು ಕನ್ಕ್ಲೂಡ್. ಅವ್ರು ಇನಿಷಿಯಲಿ ಏನು ಆರ್ಗ್ಯುಮೆಂಟ್ ಮಾಡಿದ್ರು, ಆ್ಯಕ್ಚುಲಿ EWS ಈಸ್ ನಾಟ್ ಅ ಪ್ರಾಪರ್ ಕ್ರೈಟೀರಿಯಾ. ಯಾಕೆಂದರೆ ಎಜುಕೇಷನ್ ಬ್ಯಾಕ್ವರ್ಡ್ನೆಸ್ಸು ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ಸನ್ನು ಕ್ರೈಟೀರಿಯಾ ಇಟ್ಕೊಂಡು ಕಾನ್ಸ್ಟಿಟ್ಯೂಷನಲ್ಲಿ ನಾವು ರಿಸರ್ವೇಷನ್ಸನ್ನು ಕೊಟ್ಟಿದ್ವಿ, ಈಗ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ಸನ್ನು ಇಟ್ಕೊಂಡು ಕೊಟ್ಟಿರೋದು. ಆ ರೀತಿ ಹೇಳ್ಕೊಂಡು ಬಂದವರು ಕನ್ಕ್ಲೂಷನ್ ಮಾಡುವಾಗ ಪಾಸಿಟಿವ್ ಆಗಿ ಆಪ್ಟಿಮಿಸ್ಟಿಕ್ ಆಗಿ ಕನ್ಕ್ಲೂಷನನ್ನು ಮಾಡ್ತಾರೆ. ನಿಮ್ಮ ಆನ್ಸರ್ಸಲ್ಲೂ ಹಾಗೇ ನೀವು ಪಾಸಿಟಿವ್ ಅಥವಾ ಆಪ್ಟಿಮಿಸ್ಟಿಕ್ ಕನ್ಕ್ಲೂಷನನ್ನು ಮಾಡಬೇಕಾಗತ್ತೆ, ರೈಟ್. ಸೊ ದ ಕೋರ್ಟ್ ಸೆಡ್ 50% ಕ್ಯಾಪ್ ಈಸ್ ನಾಟ್ ಫ್ಲೆಕ್ಸಿಬಲ್. ಜಾರ್ಖಂಡ್ ರೀಸೆಂಟ್ಲಿ ಪಾಸ್ಡ್ ಎ ಬಿಲ್ ರೈಸಿಂಗ್ ಕೋಟ್ ಆಫ್ 77%. ಅಂದರೆ ಸುಪ್ರೀಂ ಕೋರ್ಟ್ ಮುಂಚೆ ಹಿಂದೆ ಹೇಳಿದ್ದೇನು, ನೀವು ರಿಸರ್ವೇಷನ್ಸನ್ನು ಕೊಡಿ, ಆದರೆ 50% ಕೋಟಾ ಎಕ್ಸೀಡ್ ಆಗಬಾರ್ದು, ಮೀರಬಾರ್ದು, ಕರೆಕ್ಟ್. ಆದರೆ ಜಾರ್ಖಂಡ್ ರೀಸೆಂಟಾಗಿ ಅಮೆಂಡ್ಮೆಂಟ್ ಮಾಡಿ ಏನು ಮಾಡ್ಕೊಂಡಿದ್ದಾರೆ, ಸ್ಟೇಟಲ್ಲಿ 77% ರಿಸರ್ವೇಷನ್ಸನ್ನು ಕೊಟ್ಟಿದ್ದಾರೆ. ಆದರೆ ಅದು ಮತ್ತೆ ಕೋರ್ಟ್ಗೆ ಹೋಗುತ್ತೆ, ಅದು ಬೇರೆ ಇಶ್ಯೂ, ಅದು ರೈಟ್, ಅದು ಬೇರೆ ಇಶ್ಯೂ. ಆದರೆ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳೋ ಪ್ರಕಾರ ಏನಪ್ಪ ಅಂತ ಹೇಳಿದ್ರೆ, ಈ EWS ಏನಿದೆ, EWS 50% ಕೋಟಾವನ್ನು ವೈಲೇಟ್ ಮಾಡಲ್ಲ. ಯಾಕೆ ವೈಲೇಟ್ ಮಾಡಲ್ಲ? ಯಾಕೆಂದರೆ 50% ಕೋಟಾ ಲಿಮಿಟೇಷನ್ ಇರ್ತಕ್ಕಂಥದ್ದು ಎಕನಾಮಿಕಲಿ ಮತ್ತು ಸೋಷಿಯಲಿ ವೀಕರ್ ಸೆಕ್ಷನ್ ಕ್ಯಾಟಗರಿನಲ್ಲಿ ಮಾತ್ರ 50% ಕೋಟಾ. ಅಂದರೆ ಯಾರು ಎಕನಾಮಿಕಲಿ ಯಾರು ಎಜುಕೇಷನಲಿ ವೀಕು, ಎಜುಕೇಷನಲಿ ಬ್ಯಾಕ್ವರ್ಡು ಮತ್ತು ಸೋಷಿಯಲಿ ಬ್ಯಾಕ್ವರ್ಡು ಆ ಕ್ಯಾಟಗರಿ ರಿಸರ್ವೇಷನ್ಸ್ ಏನಿದೆ ಅದು 50% ಮೀರಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟು ಕೋಟಾ ಇಟ್ಕೊಂಡಿರೋದು ಮುಂಚೆಯಿಂದನು. ಹಿಸ್ಟಾರಿಕಲಿ ಅದೇ ನಡೀತಾ ಇರೋದು. ಆ್ಯಕ್ಚುಲಿ 50% ಕೋಟಾ ಮೀರಬಾರ್ದು. ಮಂಡಲ್ ಕಮಿಷನ್ ರಿಪೋರ್ಟನ್ನು ಅದರ್ ಬ್ಯಾಕ್ವರ್ಡ್ ಕಾಸ್ಟಿಗೆ ಮಾಡಿದ ಮೇಲೆ 50% ಕೋಟಾ ಮೀರಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ಕೊಟ್ಬಿಟ್ರು. ಸೊ ಈ 50% ಕೋಟಾ ಏನಿದೆ ಅದನ್ನು ವೈಲೇಟ್ ಆಗಬಾರ್ದು, ರೈಟ್. ಸೊ ದೆರ್ ಆರ್ ಡಿಫ್ರೆಂಟ್ ಕೇಸಸ್ ಫಾರ್ ಇಟ್, ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಕಸ್ ದ್ಯಾಟ್, ರೈಟ್. ಬಟ್ ಇಲ್ಲಿ EWS ಏನಿದೆ ಇದು 50% ಕೋಟಾಗೆ ಬರಲ್ಲ. EWS ಬರಲ್ಲ. ಯಾಕೆಂದರೆ ಇದನ್ನು ಕ್ರೈಟೀರಿಯಾ ಯೂಸ್ ಮಾಡಿರೋದು ಯಾವುದು, ಎಕನಾಮಿಕ್ ಕ್ರೈಟೀರಿಯಾ ಇರೋದ್ರಿಂದ ಇಟ್ ಈಸ್ ನಾಟ್ ಕಮಿಂಗ್ ಅಂಡರ್ ದ 50% ಕೋಟಾ. ಬಿಕಾಸ್ 50% ಕೋಟಾ ಯಾವುದ್ರ ಬಗ್ಗೆ ಮಾತಾಡುತ್ತೆ, ಎಜುಕೇಷನ್ ಬ್ಯಾಕ್ವರ್ಡ್ನೆಸ್, ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಆ್ಯಂಡ್ ಈಕ್ವಲ್ ರೆಪ್ರೆಸೆಂಟೇಷನ್ ಇದೆಯಾ ಅಂತ ನೋಡೋದ್ರ ಬಗ್ಗೆ ಇದು ಗಮನ ಹರಿಸುತ್ತೆ, ರೈಟ್. ಅದರಿಂದ EWS is not violating the 50% quota also. The 50% rule is in the context of social education backward and does not apply to the economic criteria. Got it? So ಇದಿಷ್ಟು ಇದರ ಇಂಪಾರ್ಟೆಂಟು. ಅದು ಬಿಟ್ಟರೆ ಲಾಸ್ಟ್ ಪ್ಯಾರಾಗ್ರಾಫಲ್ಲಿ ಒಂದಿದೆ, ಅಂದರೆ ಕ್ವಶನ್ ಕೇಳ್ತಾರೆ ದಟ್ ಇಟ್ ಡಸ್ ಎಕ್ಸ್ಕ್ಲೂಡ್ ಎಫೆಕ್ಟ್ ಈಕ್ವಾಲಿಟಿ ಕೋಡ್ ಆಫ್ ಕಾನ್ಸ್ಟಿಟ್ಯೂಷನ್ ಈಕ್ವಾಲಿಟಿ ಕೋಡನ್ನು ಬ್ರೀಚ್ ಮಾಡುತ್ತಾ ಅಂತ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಆಥರ್ ಆ್ಯಕ್ಚುಲಿ 2 ಪರ್ಸ್ಪೆಕ್ಟಿವಲ್ಲಿ ಅವರು ಒಪಿನಿಯನ್ನ ಕೊಡ್ತಾರೆ. ಮೊದಲನೇದು ಹೇಳ್ತಾರೆ, ಡಸ್ ದ ಕೋಟಾ ಇಂಪಿಂಜ್ ಅಪಾನ್ ಈಕ್ವಾಲಿಟಿ, ಅಂದರೆ ಈ
ಈ ಕೋಟಾ ಏನು EWS ಕೋಟಾ ಇದೆ ಇದರಿಂದ ಬೇರೆ ಯಾವುದಾದ್ರೂ ಕ್ಯಾಟಗರಿಗೆ ಅಥವಾ ಬೇರೆ ಯಾವುದಾದ್ರೂ ವರ್ಗಕ್ಕೆ ಗ್ರೂಪಿಗೆ ಆ್ಯಕ್ಚುಲಿ ನೆಗೆಟಿವ್ ಆಗಿ ಎಫೆಕ್ಟ್ ಆಗುತ್ತಾ? ರೈಟ್, ಈಕ್ವಾಲಿಟಿಗೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ? ಡಸ್ ದ ಕೋಟಾ ಇಂಪಿಂಜ್ ಅಪಾನ್ ಈಕ್ವಾಲಿಟಿ? ಅವ್ರು ಹೇಳ್ತಾರೆ ಇಟ್ ಡಸ್, ಬಟ್ ಈಸ್ ದ್ಯಾಟ್ ಇಂಪೆಂಜಿಂಗ್ ಅ ಬೇಸಿಕ್ ವೈಲೇಷನ್? ಅವರು ಬೇಸಿಕ್ ಸ್ಟ್ರಕ್ಚರ್ ವೈಲೇಷನ್ ಅವ್ರು ಹೇಳ್ತಾರೆ ನೋ, ಬೇಸಿಕ್ ಸ್ಟ್ರಕ್ಚರ್ ವೈಲೇಷನ್ ಏನಾಗಲ್ಲ ಇದರಿಂದ, ಬಿಕಾಸ್ ಆ್ಯಸ್ ಅ ಮ್ಯಾಟರ್ ಆಫ್ ಲಾ ದ ಕೋಟಾ ಈಸ್ ನಾಟ್ ಅವೈಲಬಲ್ ಟು ಫಾರ್ವರ್ಡ್ ಕ್ಲಾಸ್ ಅಲೋನ್. ಅಂದರೆ ಈ ಕೋಟಾ ಬರೀ ಫಾರ್ವರ್ಡ್ ಕ್ಲಾಸು, ಅಪ್ಪರ್ ಕ್ಲಾಸಿಗೆ ಮಾತ್ರ ಇಲ್ಲ, ಅಪ್ಪರ್ ಕಾಸ್ಟ್ ಅವ್ರಿಗೆ ಮಾತ್ರ ಇಲ್ಲ, ಅಪ್ಪರ್ ಕಾಸ್ಟ್ಗಳಿಗೆ ಮಾತ್ರ ಇಲ್ಲ, ಪೂರ್ ಕಾಸ್ಟ್ಗಳಿಗೂ ಇದೆ. ಆದರೆ SC/ST ಕ್ಯಾಟಗರಿಯಿಂದ ಬರ್ತಾರಲ್ಲ ಅವ್ರಿಗೆ ಮತ್ತೆ ಅಪ್ಲೈ ಆಗಲ್ಲ. ಈಗ SC/ST ಏನು ರಿಸರ್ವೇಷನ್ಸ್ ಇದೆ ಈಗ ಆಲ್ರೆಡಿ, ಅದರಲ್ಲಿ ಪೂರ್ ಇರೋರು ಮತ್ತೆ 10% ಕೋಟಾದಲ್ಲಿ EWS ತೊಗೊಳಕ್ಕಾಗಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, EWS ಕೋಟಾ ಏನು 10% ಇದೆ, SC/STನಲ್ಲೂ ಪೂರ್ ಪೀಪಲ್ ಇದ್ದರೆ ಅವ್ರಿಗೆ ಇದು ಅಪ್ಲೈ ಆಗಲ್ಲ. ಯಾಕೆಂದರೆ ಅವ್ರಿಗೆ ಆಲ್ರೆಡಿ ರಿಸರ್ವೇಷನ್ಸ್ ಇದೆ. 15% ರಿಸರ್ವೇಷನ್ ಫಾರ್ SCs ಆ್ಯಂಡ್ 7% ಫಾರ್ STs. ಆ ರಿಸರ್ವೇಷನ್ಸ್ ಅವ್ರಿಗೆ ಇದೆ. ಆ್ಯಂಡ್ 27% ಫಾರ್ OBCs, ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಅವ್ರಿಗಿದೆ. ಅವ್ರನ್ನ ಬಿಟ್ಟು ಇರ್ತಕ್ಕಂಥವ್ರಿಗೆ ಈ 10% ಕೋಟಾ ಅಪ್ಲೈ ಆಗೋದು. ರೈಟ್, ಅದಾದಮೇಲೆ ಸೆಕೆಂಡ್ ಹೇಳ್ತಾರೆ ಅವರು, ಸೆಕೆಂಡ್ ಇಫ್ ದಿ EWS ಆಪರೇಟ್ ಲೈಕ್ ಕ್ರೀಮಿ ಲೇಯರ್, EWS ಏನಾದರೂ ಕ್ರೀಮಿ ಲೇಯರ್ ಥರ ಆಪರೇಟ್ ಆದರೆ, ಎಕ್ಸ್ಕ್ಲೂಷನ್ ಆರ್ ಎ ಹಾರಿಸಾಂಟಲ್ ಕ್ಯಾಟಗರಿನಲ್ಲಿ ಏನಾದರೂ ನಾವು ಕ್ಲೈಮನ್ನು ಮಾಡಿದ್ರೆ, ದಟ್ ಕ್ಲೈಮ್ ದಟ್ ದಿಸ್ ಇಸ್ ಇಂಪೆಂಜಿಂಗ್ ಆನ್ ಸಮ್ಮನ್ ಎಲ್ಸ್ ರೈಟ್ಸ್. ಆ ರೀತಿ ಏನಾದರೂ ನಾವು ಕ್ರೈಟೀರಿಯಾ ಯೂಸ್ ಮಾಡಿದ್ರೆ, ಕ್ರಿಮಿ ಲೇಯರ್ ಅಂದರೆ ನೀವು 8 ಲಕ್ಷದಿಂದ ಆಚೆ ಬರೋರಿಗೆ ಏನೋ ರಿಸರ್ವೇಷನ್ ಸಿಗಲ್ಲ, ಒಳಗಡೆ ಬರೋರು ಮಾತ್ರ, ಈ ಥರ ಏನಾದರೂ ನೀವು ಕ್ರೈಟೀರಿಯಾನ ಯೂಸ್ ಮಾಡಿದ್ರೆ ಆವಾಗ ಸರ್ಟನ್ ಕ್ಯಾಟಗರಿಗೆ ಇದು ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಕನ್ಕ್ಲೂಡನ್ನು ಮಾಡ್ತಾರೆ. ರೈಟ್, ಬಟ್ ಇಟ್ ಡಸ್ ನಾಟ್ ವೈಲೇಟ್ ದ ಈಕ್ವಾಲಿಟಿ ಕೋಡ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಆ ಥರ ಏನಾದರೂ ಈಕ್ವಾಲಿಟಿ ಕೋಡ್ ಆಫ್ ದ ಕಾನ್ಸ್ಟಿಟ್ಯೂಷನ್ ವೈಲೇಟ್ ಮಾಡೋ ಹಾಗಿದ್ದಿದ್ರೆ ಇದು ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ಗೆ ಬಂದುಬಿಡ್ತಿತ್ತು. ಅಲ್ಲಿಗೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ವೈಲೇಟ್ ಆಗ್ತಿದೆ ಅಂತ ಹೇಳಿ ಕಾನ್ಸ್ಟಿಟ್ಯೂಷನ್ ಇದನ್ನು ನಲ್ ಆ್ಯಂಡ್ ವೈಡ್ ಅಂತ ಡಿಕ್ಲೇರ್ ಮಾಡ್ತಾಯಿದ್ರು. ಆದರೆ ಅದೇ ರೀತಿ ಕೇಸ್ ಇಲ್ಲ ಅಂತ ಹೇಳಿ ಫೈನಲ್ ಕನ್ಕ್ಲೂಷನನ್ನು ಮಾಡ್ತಾರೆ. ಗಾಟ್ ಇಟ್? ಸೊ ಇದಿಷ್ಟು ಇವತ್ತಿಗೆ ಇರತಕ್ಕಂಥ ಡಿಸ್ಕಷನ್ನು. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಟೈಮಿಂಗ್. ಸೊ ಪ್ಲೀಸ್ ಲೈಕ್ ದ ವಿಡಿಯೋ, ಶೇರ್ ಇಟ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು ಸೊ ಮಚ್.